ಇದ್ರು ಸಹಿತ ಒಬ್ಬ ವ್ಯಕ್ತಿ ತನ್ನ ಬದುಕನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ ಬಳಸಿಕೊಳ್ಳದಿದ್ರೆ ಅದು ಪ್ರಯೋಜನ ಏನು? ಅವ ಆತ್ಮ ಅಂದ್ರ ಆತ್ಮಘಾತಕ ಅಂದಂಗ. ಆತ್ಮಘಾತಕ ಶಾಶ್ವತ ಕಷ್ಟವನ್ನು ಅನುಭವಿಸಬೇಕಾಗ್ತದೆ, ಅಜ್ಞಾನದ ಕತ್ತಲಗಳು ತಿರುಗಾಡಬೇಕಾಗ್ತದೆ, ಬದುಕನ್ನು ಸಾಗಿಸಬೇಕಾಗ್ತದೆ. ಹಂಗ ಆಗುವುದು ಅದು ಖಂಡಿತ ಅಂತಿಂದ ಈಶೋಪನಿಷತ್ತಿನ ಎಚ್ಚರಿಕೆಯನ್ನು ಕೊಡುತ್ತೆ. ಹಂದಿ, ನಾಯಿ, ಒಂಟಿ, ಕತ್ತೆಗಳು ನಮಗ ಆರ್ಥಿಕ ಅವಶ್ಯಕತೆಗಳು ಇರ್ತಾವ, ಅವುಗಳಿಗೂ ಆರ್ಥಿಕ ಅವಶ್ಯಕತೆಗಳು ಇರ್ತಾವ. ಆದ್ರೆ ಪ್ರಾಣಿಗಳ ಆರ್ಥಿಕ ಸಮಸ್ಯೆಗಳು ಅಸಹ್ಯವು ಅಹಿತಕರವಾದಂತಹ ಪರಿಸ್ಥಿತಿಗಳಲ್ಲಿ ಪರಿಹಾರ ಆಗ್ತಾವ. ಹಾಯಾದಂತ ಜೀವನಕ್ಕೆ ಬೇಕಾದಂತ ಸಕಲ ಸೌಕರ್ಯಗಳನ್ನು ಮನುಷ್ಯನಿಗೆ ಪ್ರಕೃತಿ ಕೊಟ್ಟೈತಿ, ಅದರ ಜೊತೆಗೆ ನಿಯಮಗಳನ್ನು ಕೊಟ್ಟೈತಿ. ಯಾಕಂದ್ರ ಮನುಷ್ಯ ಜನ್ಮ ಪ್ರಾಣಿ ಜನ್ಮಕ್ಕಿಂತ ಮುಖ್ಯವು ಮತ್ತು ಬೆಲೆಬಾಳುವಂತಹದ್ದು ಆಗ್ಯದ. ಹಂದಿ ಮತ್ತು ಇತರ ಪ್ರಾಣಿಗಳ ಜನ್ಮಕ್ಕಿಂತ ಮನುಷ್ಯ ಜನ್ಮ ಯಾಕೆ ಶ್ರೇಷ್ಠದ, ಪಶುವಿಗಿಂತ ಯಾಕೆ ಶ್ರೇಷ್ಠದ ಅಂತಂದ್ರೆ, ಒಬ್ಬ ಸಾಧಾರಣ ಗುಮಾಸ್ತನಿಗಿಂತ ಒಬ್ಬ ಉನ್ನತ ಅಧಿಕಾರಿಗೆ ಯಾಕೆ ಎಲ್ಲಾ ಬಗೆಯ ಸೌಕರ್ಯವನ್ನು ಕೊಟ್ಟಿರ್ತಾರೆ? ಒಬ್ಬ ಪಿವನಿಗೆ, ಒಬ್ಬ ಕ್ಲಾರ್ಕ್ ಇರ್ತಕ್ಕಂತ ಸೌಕರ್ಯಗಳಿಗಿಂತ ಆ ಆಫೀಸಿನ ಮ್ಯಾನೇಜರ್, ಆಫೀಸಿನ ಬಾಸ್ ಅಂತ ಏನಿರ್ತಾನಲ್ಲ ಅಂಥವ್ರಿಗೆ ಹೆಚ್ಚು ಸೌಕರ್ಯ, ಕಾರ್ ಕೊಟ್ಟಿರ್ತಾರೆ, ಇರ್ಲಾಕ ಬಂಗ್ಲೆ ಕೊಟ್ಟಿರ್ತಾರೆ, ಅವನಿಗೆ ಆಳು ಹೋಳುಗಳನ್ನು ಕೊಟ್ಟು ಇವೆಲ್ಲ ಸೌಕರ್ಯಗಳನ್ನು ಯಾಕೆ ಕೊಟ್ಟಿರ್ತಾರೆ? ಯಾಕಂದ್ರೆ ಉನ್ನತ ಅಧಿಕಾರಿ ಉನ್ನತ ಮಟ್ಟದ ಕರ್ತವ್ಯಗಳನ್ನು ನಿಭಾಯಿಸಬೇಕಾಗ್ತದೆ. ಹಂಗ ಪ್ರಾಣಿಗಳು ತಮ್ಮ ಹಸಿದ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಲ್ಲ, ಅಲ್ಲಿ ಆ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದರಲ್ಲೇ ಸದಾ ಕಾಲ ಕಳಿತಿರ್ತಾವ. ಆದ್ರೆ ಮನುಷ್ಯ ಏನ್ ಮಾತ್ರ ಅದಕ್ಕಿಂತ ಉತ್ತಮವಾದಂತಹ ಕೆಲಸಗಳನ್ನ ಮಾಡಬೇಕಾಗಿದೆ. ಆದರೂ ಆಧುನಿಕ ಆತ್ಮಘಾತಕ ನಾಗರಿಕತೆ ಏನದ, ಈ ಹಸಿದ ಹೊಟ್ಟೆ ಸಮಸ್ಯೆಗಳನ್ನ ಹೆಚ್ಚಿಸಿಕೊಂಡದ. ನಾವು ನವನಾಗರಿಕರು ಅಂತ ಏನು ಹೇಳ್ಕೊಳ್ತೀವಲ್ಲ, ಈ ಸುಧಾರಿತ ಪ್ರಾಣಿಯ ಬಳಿ ಹೋಗಿ ಅವನ ಕರ್ತವ್ಯ ಏನು ಅಂತ ಕೇಳಿದ್ರೆ ಅವ ಹೊಟ್ಟೆಯನ್ನು ಹೊರೆಯಲು ತಾನು ಮಾಡಬೇಕಾದಂತ ಕೆಲಸ ಮಾಡಬೇಕು, ತಾನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾಗಿಲ್ಲ ಅಂತ ಹೇಳ್ತಾನ. ಆದ್ರ ಪ್ರಕೃತಿ ನಿಯಮಗಳು ಎಷ್ಟು ಕಠೋರ ಅದಾವ ಅಂತಂದ್ರ ಅವನ ಹೊಟ್ಟೆ ಪಾಡಿಯಾಗಿ ದುಡಿಲಿಕ್ಕೆ ಕಾತರನಾಗಿದ್ರು ಅವನನ್ನು ಸದಾ ನಿರುದ್ಯೋಗ ಸಮಸ್ಯೆಗೆ ಕಾಡ್ತಿರ್ತದ. ಅದಕ್ಕ ನಮಗ ಈ ಮಾನವ ಜನ್ಮ ಕೊಟ್ಟಿರೋದು ಸತ್ಯಗಳಂತೆ ಪ್ರಾಣಿಗಳಂತೆ ದುಡಿಯೋದಕ್ಕಲ್ಲ, ಅದು ಇರೋದು ಜೀವನದ ಅತ್ಯುನ್ನತವಾದಂತಹ ಸಾರ್ಥಕ್ಯವನ್ನು ಪಡ್ಕೊಳ್ಳುವ ಸಲಕ್ಕೆ ನಾವು ಆತ್ಮ ಸಾಕ್ಷಾತ್ಕಾರದ ಕಡೆ ಗಮನ ಕೊಡಬೇಕು. ಅದಕ್ಕೆ ನಾವು ಈ ಜನ್ಮವನ್ನು ಪಡ್ಕೊಂಡು ಬಂದ್ವಿ. ಹಂಗ ಕೊಡದಿದ್ರೆ ನಮಗೆ ಇಷ್ಟ ಇಲ್ಲದಿದ್ರು ಕೂಡ ಪ್ರಕೃತಿ ನಿಯಮ ಏನು ಅಂತ ಹೇಳ್ಕೊಂಡು ನಮ್ಮನ್ನು ತುಂಬಾ ಕಷ್ಟಪಟ್ಟು ದುಡಿಯುವಂತ ಮಾಡ್ಯ. ಮನುಷ್ಯ ಜೀವ ಈ ಕಲಿಯುಗ ಕತ್ತೆಗಳಂತೆ, ಗಾಡಿ ಎಳೆಯುವ ಎತ್ತುಗಳಂತೆ ದುಡಿಬೇಕಾಗ್ಯದ. ಹಸುಗಳನ್ನು ಕಬಳಿಸುವಂತಹ ಕೆಲವು ಪ್ರದೇಶಗಳ ಹೆಸರನ್ನು ಈಶೋಪನಿಷತ್ತಿನ ಈ ಶ್ಲೋಕದಲ್ಲಿ ಹೇಳ್ಯಾರ. ಮಾನವನಾಗಿ ಒಬ್ಬನು ಮಾಡಬೇಕಾದಂತಹ ಕರ್ತವ್ಯಗಳನ್ನ ಮಾಡದೇ ಇದ್ರೆ ಅವನು ಅಸೂರ್ಯ ಲೋಕಗಳಿಗೆ ಹೋಗಿ ಕೀಳು ಜನ್ಮದಲ್ಲಿ ಹುಟ್ಟಿ ಅಜ್ಞಾನ ಅಂಧಕಾರದಲ್ಲಿ ಶ್ರಮ ಪಟ್ಟು ಕೆಲಸ ಮಾಡಬೇಕಾಗ್ತದ ಅಂತಕ್ಕಂಥ ಮಾತನ್ನು ಈಶೋಪನಿಷತ್ತಿನಲ್ಲಿ ಹೇಳ್ತಾರೆ. ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಹೋಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಗುರಿ ತಲುಪದೆ ಹೋದರೆ ಅಂಥವನಿಗೆ ಶುಚಿ ಅಥವಾ ಶ್ರೀಮತ್ ಅಂತ ಕುಟುಂಬದಲ್ಲಿ ಅವಕಾಶ ಸಿಗ್ತದೆ. ಅಂದ್ರೆ ಒಳ್ಳೆಯ ಕುಟುಂಬದಲ್ಲಿ ಜನಿಸಬರ್ತಾನ ಅಂತ ಭಗವದ್ಗೀತೆಯೊಳಗೆ ಇರ್ತದೆ. ಶುಚಿ ಅಂತ ಪದ ಶ್ರೋತ್ರಿಯ ಬ್ರಾಹ್ಮಣನನ್ನು, ಶ್ರೀಮತ್ ಎಂಬುದು ವೈಶ್ಯವನ್ನು ಸೂಚಿಸ್ತದ. ಶುಚಿ ಅಂತಂದ್ರೆ ಬ್ರಾಹ್ಮಣ ಕುಲ ಅಂತ ಸೂಚಿಸ್ತದ. ಶ್ರೀಮತ್ ಅಂದ್ರೆ ವೈಶ್ಯ ಕುಲ ಅಂದ್ರೆ ವ್ಯಾಪಾರಿಯ ಕುಲವನ್ನು ಸೂಚಿಸ್ತದ ಅಂತ. ಅಂದ್ರೆ ತನಗೂ ಪರಮಾತ್ಮನಿಗೂ ಇರುವ ಸಂಬಂಧವನ್ನ ಅರಿಯುವಲ್ಲಿ ವಿಫಲನಾದವನಿಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಅವನು ತನ್ನ ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ಪ್ರಾಮಾಣಿಕ ಪ್ರಯತ್ನಗಳ ಫಲವಾಗಿ ಅವನಿಗೆ ಏನಾಗ್ತದೆ, ಇನ್ನೊಂದು ಒಳ್ಳೆಯ ಅವಕಾಶವನ್ನು ಕೊಡ್ತಾನೆ ಪರಮಾತ್ಮ ಅಂತ ಹೇಳ್ತಾರೆ. ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಒಳ್ಳೆಯ ಕರ್ಮಕ್ಕ ಇನ್ನೊಂದು ಅವಕಾಶವನ್ನು ಕೊಡ್ತಾನೆ. ಅದು ಬ್ರಾಹ್ಮಣ ಕುಲದಲ್ಲೇ ಹುಟ್ಟಬಹುದು, ವೈಶ್ಯರ ಕುಲದಲ್ಲೇ ಹುಟ್ಟಬಹುದು. ಒಬ್ಬ ಪತೀತನಿಗೆ
ಅವರಿಗೆ ಗೌರವಸ್ಥ ಮತ್ತು ಶ್ರೇಷ್ಠ ಕುಟುಂಬದಲ್ಲಿ ಹುಟ್ಟುವಂತ ಅವಕಾಶ ದೊರೆತರೆ ಯಶಸ್ಸು ಸಾಧಿಸಲು ಸ್ಥಾನವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾರು ಯಶಸ್ಸನ್ನು ಸಾಧಿಸುವುದಿಲ್ಲ ಅವರಿಗೆ ಅಂಥ ಒಂದು ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಯಾರು ಪ್ರಯತ್ನ ಮಾಡ್ತಾರ ಅಂಥವ್ರಿಗೆ ಅದು ಸಾಕು, ಅಷ್ಟೇ ಒಂದು ಒಳ್ಳೆಯ ಜನ್ಮವನ್ನು ಪಡ್ಕೊಳ್ತಾರೆ. ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವುದು ಖಚಿತ ಆಗ್ತದ. ಆದ್ರೆ ಅದಕ್ಕೆ ಕಿಂಚಿತ್ತು ಪ್ರಯತ್ನ ಮಾಡದೇ ಇದ್ರ ಭ್ರಮೆ ಅಥವಾ ಮಾಯೆಯಲ್ಲಿ ನಿರ್ವಹಿಸುವವರಿಗೆ ಏನಾಗ್ತದೆ, ಅತಿಯಾದ ಭೋಗದ ವೃತ್ತಿಗಳನ್ನು ಇದ್ದು ಐಕ ಸುಖಭೋಗಗಳಿಗೆ ಅಂಟುಕೊಂಡಿದ್ರ ನರಕದ ಅಂಧತಮ ಪ್ರದೇಶಗಳಿಗೆ ಹೋಗಬೇಕಾಗ್ತದ ಅಂತ ಹೇಳ್ತದೆ ಈಶೋಪನಿಷತ್. ವೇದಶಾಸ್ತ್ರಗಳಲ್ಲೆಲ್ಲ ಇದೇ ರೀತಿಯಾಗಿ ಹೇಳ್ಕೊಂಡು ಅಂಥ ಸುಖ ಅಪೇಕ್ಷೆಯ ಅಸುರ ಮನೋಭಾವನೆಯುಳ್ಳವರು ಕೆಲವೇ ಧರ್ಮದ ಸೋಲು ಹಾಕೊಂಡು ಆದ್ರೆ ಅವರ ಚರ್ಮ ಗುರಿ ಏನಿರ್ತದೆ ಐಹಿಕ ಸಂಪತ್ತು ಇರ್ತದ, ಕೇವಲ ಸ್ವಾರ್ಥ ಇರ್ತದ. ಅಂಥ ಜನರನ್ನ ಭಗವದ್ಗೀತೆ ಖಂಡನೆಯನ್ನ ಮಾಡ್ತದೆ. ಯಾಕಂದ್ರೆ ಅವರು ವಂಚನೆಯಿಂದ ದೊಡ್ಡವರಂತ ಪರಿಗಣಿಸಿದ್ರು ಕೂಡ ಅಮಾಯಕ ಜನರನ್ನ ಓಟುಗಳಿಂದಲೂ ತಮ್ಮದೇ ಆದಂತ ಐಹಿಕ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ದೊಡ್ಡವರಾಗಿರ್ತಾರೆ. ಆತ್ಮಸಾಕ್ಷಾತ್ಕಾರವಿಲ್ಲದಂತ ಮತ್ತು ಈಶಾವಾಸ್ಯದ ಭಗವಂತನ ಜ್ಞಾನ ಇಲ್ಲದಂತ ಅವರು ಅಂಧತಮ ಲೋಕಗಳಿಗೆ ಹೋಗ್ತಾರ, ಅಂದ್ರೆ ಕಪ್ಪನೆ ಜಗತ್ತಿಗೆ ಹೋಗ್ತಾರ, ನರಕಕ್ಕೆ ಹೋಗ್ತಾರ. ಸಾರಾಂಶ ಇಷ್ಟೇ, ಮನುಷ್ಯ ಜೀವಿಗಳಾದಂಥ ನಾವು ಬದುಕಿರುವುದು ನಮ್ಮ ಆರ್ಥಿಕ ಸಮಸ್ಯೆಗಳನ್ನ ದೂರಾಡುವ ಆಧಾರಗಳನ್ನ ಅವಲಂಬಿಸಿ ಪರಿಹರಿಸುವುದಕ್ಕೆಲ್ಲ ಪ್ರಕೃತಿ ನಿಯಮಗಳಿಂದ ಈ ಐಹಿಕ ಜೀವನಕ್ಕೆ ಬಂದದ್ದರಿಂದುಂಟಾದಂತಹ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಳ್ಳುವುದು ಬಹಳ ಮುಖ್ಯದ ಅಂತಕ್ಕಂಥ ಮಾತನ್ನ ಈ ಚಿಂತನೆಯಲ್ಲಿ ಒಂದು ನಾವೆಲ್ಲ ತೊಡಗಿಸಿಕೊಂಡು ಈ ಒಂದು ಚಿಂತನೆ ಸದ್ಗುರುವಿನ ಪಾದಕ್ಕೆ ರಕ್ಷಿ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರುವಂತ ಗಂಗಾಧರ ಮಿಂಚು ಗುರುಗಳು ಉಪನಿಷತ್ ಭಾವಧಾರೆ ಸಂಸಾರವನ್ನು ನಮಗೆ ಉಪದೇಶ ಮಾಡಿದರು. ಮನುಷ್ಯ ಪ್ರಾಣಿ ಮತ್ತು ಉಳಿದ ಪ್ರಾಣಿಗಳು ಯಾವ ರೀತಿಯಾಗಿ ನಮ್ಮ ಭೇದವನ್ನು ಇರ್ತದಲ್ಲಿ ಮನುಷ್ಯ ಪ್ರಾಣಿ ಶ್ರೇಷ್ಠ, ಉಳಿದ ಪ್ರಾಣಿಗಳು ಕನಿಷ್ಠ ಇರ್ತದೆ. ಆ ದೃಷ್ಟಾಂತವನ್ನು ಕೊಟ್ಟ ಒಂದು ಗುರುಗಳು ಮೇಲಿನ ಆಫೀಸರು ಮತ್ತು ಕೆಳಗಿನ ಒಂದು ಸವಲತ್ತುಗಳ ದೃಷ್ಟಾಂತವನ್ನು ಕೊಟ್ಟು ನಮಗೆ ಅವರವರ ಒಂದು ಕರ್ತವ್ಯಗಳ ನಿಭಾಯಿಸಿಕೊಂಡು ಮೇಲಿನ ಅಧಿಕಾರಿ ಕರ್ತವ್ಯ ಯಾವ ರೀತಿಯಾಗಿ ನಿಭಾಯಿಸಿಕೊಂಡು ತನ್ನ ಉನ್ನತ ಮಟ್ಟದ ವಿಚಾರಗಳನ್ನ ಮಾಡಿಕೊಂಡು ಎಲ್ಲವನ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾನೆ, ನಿಯಂತ್ರಣ ಮಾಡ್ಕೊಂಡು ಹೋಗ್ತಾನೆ. ಹಂಗ ಈ ಮನುಷ್ಯ ಪ್ರಾಣಿ ಶ್ರೇಷ್ಠ ಅನ್ನೋದನ್ನ ನಮಗೆ ಉಪದೇಶ ಮಾಡಿದ್ರು. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುವಾದಂತ ಶರಣಬಸವ ಸ್ವಾಮೀಜಿಯವರು ವಿಚಾರಸಾಗರ ಎಂಬ ಗ್ರಂಥ, ವಿಚಾರಸಾಗರ ಹೇಳ್ತಾರೆ, ಹೌದ್ರಿ ಹೌದು, ವಿಚಾರ ಗ್ರಂಥದಲ್ಲಿ ಬರ್ತಕ್ಕಂಥ 5ನೇ ತರಂಗದಲ್ಲಿ ಬರ್ತಕ್ಕಂಥ ಗ್ರಂಥ ಜ್ಞಾನಾಮೃತವನ್ನು ನಮಗೆ ಉಣ್ಬಿಡುತ್ತಾರೆ. ಈ ಶರಣ ಸ್ಥಳದ ಕುರಿತು ನಮಗೆ ಹೇಳ್ತಾ ಇದ್ರು ಗುರುಗಳು. ಅದು ಸಂಜೆಗೆ ಸಂಜೆ ಮಾಡ್ತಾನೆ. ಈ ವಿಚಾರ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಶ್ರೀ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸ್ ಜಿ ಮಹಾರಾಜ್ ಕಿ ಜೈ.
सद्गुरु श्री पंडित पीताम्बर जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमो पार्वते पति शिव हर हर महादेव। ಶ್ರೀ ವಿಚಾರ ಸಾಗರ ಹಾಗೂ ಶ್ರೀ ನಿಶ್ಚಲ್ ದಾಸಿಯವರ ಕೃತಿ 5ನೆಯ ತರಂಗ 224ನೆಯ ವಿಷಯಾಂಕ ಯುವತಿಯ ಸಂಘದಿಂದ ವೇದದ ನಾಶ. ಇದರಲ್ಲಿ ಬರುವ 69ನೇ ಚೌಪಾಯಿಯಿಂದ 73ನೇ ಚೌಪಾಯಿಯವರೆಗೆ. ಜೋ ನಾನಾ ವಿಧ ಭೋಜನ ಖಾವೈ ರಸತಾ ಕೋ ಫಲ ಬಿಂದು ಪಾವೈ जीवन बिंदु अधीन सबन को सत बिंदु होते मन को भई जप जन को मन मलवासी करत शोक अति धरत उदासी रुधिर निवास धरत मन जब हूँ चंचल अधिकर जो गुण तब हूँ जब मन करत बिंदु में वासा तबई शोक चंचलता नाथा पुनि आप ही बलवत जन जाने वही प्रसन्न सुपकार जठाने बिंदु अधिक हो वही जाचन में सुंदर कांति रूप तासन में बिंदु को तन में उजियारो न सही बिंदु तन मन हथियारो जाको बिंदु न कब होना सही बलि न बलित तन पर कासई योगी करत खेचरी मुद्रा ताके बिंदु राखी वै ಭದ್ರಾ. ಈ ಒಂದು ಚೌಪಾಯಿಗಳಲ್ಲಿ 69, 70ನೆಯ ಒಂದು ವಿವರಣೆಯನ್ನ ಸದ್ಗುರು ತಿಳಿಸಿಕೊಟ್ಟಾರೆ. ಈಗ 71ನೆಯ ಒಂದು ಚೌಪಾಯಿಯ ಬ್ರಹ್ಮಚರ್ಯದಿಂದ ಆಗುವ ಲಾಭವನ್ನ ನಮಗೆಲ್ಲ ತಿಳಿಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ತರಂಗ 5 ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ವಿಷಯಾಂಕ 224 ಯುವತಿಯ ಸಂಘದಿಂದ ವೀರ್ಯನಾಶ. ಚೌಪಾಯಿ 69ರಿಂದ 90, 69, 70 ಒಟ್ಟು 22 ಚೌಪಾಯಿಗಳನ್ನು ಈ ಒಂದು ವೀರ್ಯನಾಶಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ. ಈ ವೀರ್ಯನಾಶದ ವಿಷಯ, ವೀರ್ಯ ಅಂದ್ರೆ ಜ್ಞಾನ ಅಂತ ತಿಳ್ಕೋಬೇಕು. ಜ್ಞಾನ, ಬ್ರಹ್ಮಜ್ಞಾನ. ಈ ಜ್ಞಾನ ಇತ್ತಂದ್ರೆ ವೀರ್ಯ ಎಲ್ಲ ತಾನೇ ಕಂಟ್ರೋಲ್ ಆಗಿರ್ತದ. ಇಲ್ಲೇನಾಗ್ತದ ಅಂತಂದ್ರೆ ಗೃಹಸ್ಥ ಮತ್ತು ಸನ್ಯಾಸ 2 ರೀತಿ ಇರ್ತಾವ. ಗೃಹಸ್ಥ ಮತ್ತು ಸನ್ಯಾಸ ಅಥವಾ ಶರಣರ ಮಾರ್ಗದಲ್ಲಿ ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ಅಂತದ. ಈ ಒಂದು ವೀರ್ಯನಾಶಕ್ಕೆ ಸಂಬಂಧಪಟ್ಟಂಥದ್ದು ಏನು ಹೇಳಕತ್ತಾರ, ಇದು ನಿವೃತ್ತಿ ಮಾರ್ಗದ ಉಪದೇಶ. ಇದು ಪ್ರವೃತ್ತಿ ಮಾರ್ಗದವರಿಗೆ ಉಪಯೋಗ ಇಲ್ಲ. ಪ್ರವೃತ್ತಿ ಮಾರ್ಗದವರ ಬ್ರಹ್ಮಚರ್ಯ ಬೇರೆ, ನಿವೃತ್ತಿ ಮಾರ್ಗದವರ ಬ್ರಹ್ಮಚರ್ಯ ಬೇರೆ. 3 ರೀತಿ ಬ್ರಹ್ಮಚರ್ಯಗಳು. ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ, ಇನ್ನೊಂದು ಪ್ರವೃತ್ತಿ ನಿವೃತ್ತಿ ಮಾರ್ಗ. 2 ಇರ್ತಾವ. ಪ್ರವೃತ್ತಿ ಮಾರ್ಗ ಅಂತಂದ್ರೆ ಗೃಹಸ್ಥರಾಗಿ ತನ್ನ ಸತಿ
ಪತಿಗಳ ಸಂಸಾರದಿಂದ ಒಂದು 4 ಮಕ್ಕಳು ಆಡ್ಕೊಂಡು ಅವಕ್ಕೆ ಬೆಳೆಸ್ಕೊಂಡು ಹೋಗೋದು ಪ್ರವೃತ್ತಿ ಮಾರ್ಗ. ಎಲ್ಲ ಶರಣರು ಗೃಹಸ್ಥರೇ ಅದಾರ, ಗೊತ್ತದ ಇಲ್ಲ? ಒಂದು 4-5 ಮಂದಿನ ಬಿಟ್ರೆ ಎಲ್ಲರೂ ಪ್ರವೃತ್ತಿ ಮಾರ್ಗದವರೇ ಅದಾರ. ನಿವೃತ್ತಿ ಮಾರ್ಗದವ್ರು ಯಾರಂದ್ರ ಅಲ್ಲಮ್ಮ ಪ್ರಭುದೇವರು, ಸಿದ್ದರಾಮೇಶ್ವರ, ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಮತ್ತಿನ್ನೊಬ್ರು ಯಾರಪ್ಪ, ಒಟ್ಟೊಂದು 5 ಮಂದಿ ಅದಾರ. ಇವರು ನಿವೃತ್ತಿ ಮಾರ್ಗದವರು. ನಿವೃತ್ತಿ ಮಾರ್ಗದಲ್ಲಿ ಇದು ವೀರ್ಯ ನಾಶಕ್ಕ ಬಹಳ ಸೀರಿಯಸ್ ಮ್ಯಾಟರ್. ಅದು ಬ್ರಹ್ಮಚರ್ಯ, ಬ್ರಹ್ಮ ತೇಜಸ್ಸು, ಶಾಂತಿ, ನೆಮ್ಮದಿ, ಆನಂದ ಎಲ್ಲ ಅದರಿಂದ ಸಿಗ್ತದಂತೇಳಿ ಅವರೊಂದು ಏನೋ ಯೋಗ ಮಾರ್ಗ, ಖೇಚರಿ ಯೋಗ, ನಾನಾ ರೀತಿ ಯೋಗಗಳದವ. ಆ ಯೋಗಗಳಿಂದ ತಮ್ಮ ಒಳಗ ಸಂಗ್ರಹವಾದ ವೀರ್ಯವನ್ನ ಅವ್ರು ಏನ್ ಮಾಡ್ತಾರ, ತೇಜಸ್ಸನ್ನಾಗಿ ಪರಿವರ್ತನೆ ಮಾಡ್ಕೋತಾರ. ತೇಜಸ್ಸ ಓಜಸ್ ಅಂತ ಬರ್ತು. ಇಲ್ಲಿ ನಾವು ಗೃಹಸ್ಥರ ಏನ್ ಮಾಡ್ತೀವಿ, ಅದನ್ನ ಮಕ್ಕಳು ಮರಿ ಸಂತಾನಕ್ಕಾಗಿ ಮನರಂಜನೆಗಾಗಿ ಇಲ್ಲಿ ಬಳಸ್ತಾ ಇರ್ತೀವಿ. ಈಗ ನೀವು ಸಂಗ್ರಹ ಮಾಡ್ಬೇಕಂತೇಳಿ ಈಗ ದುಡ್ಡು ಜಮಾ ಮಾಡ್ಬೇಕಂತ ಮಾಡಿರಪ್ಪ. ದುಡ್ಡು ಜಮಾ ಮಾಡ್ಬೇಕಂತಂದ್ರ ನೀವು ಮನೆಯೊಳಗೊಂದು ಗಲ್ಲ ಇಟ್ಕೊಂಡು ಆ ಗಲ್ಲದ ರೊಕ್ಕ ಹಾಕೋತ ಹೋದ್ರ ಅದು ಏನಾಗ್ತದ, ರೊಕ್ಕ ಅದು ಬೆಳೀತದ, ಏಟಿರ್ಬೇಕು ಆಟ ಇರ್ತದ. ನೀವು ಗಲ್ಲದಾಗ ಹಾಕಿದ ರೊಕ್ಕ ಬೆಳೀತದೇನ್ರಿ? ಒಂದ್ 10 ಲಕ್ಷ ಮನೆಗೆ ಇಟ್ಕೊಂಡು ಕೂತ್ರಪ್ಪ ದುಡ್ಡು ಜಮಾಯಿಸ್ಬೇಕಂತ ಹೇಳಿ, ಆ 10 ಲಕ್ಷ ಇರ್ತದ, ಬೆಳಗಿಲ್ಲ. ಅದು ಸರ್ಕ್ಯುಲೇಷನ್ ಮಾಡ್ತಾ ಇದ್ರೆ ಅದು ಬೆಳೀತದೆ. ಅದು ಸರ್ಕ್ಯುಲೇಷನ್ ಮಾಡ್ಲಿಲ್ಲ ಅಂತಂದ್ರೆ ಸಣ್ಣ ಹುಡುಗರು ಕೊಟ್ಟಿರ್ತಾರಲ್ಲ, ಗಲ್ಲದಾಗ ರೊಕ್ಕ ಹಾಕ್ರಿ ಅಂತೇಳಿ. ಹುಡುಗರು ಗಲ್ಲದಾಗ ರೊಕ್ಕ ಹಾಕಿರ್ತಾವ. ಒಂದು 4 ವರ್ಷ 5 ವರ್ಷ ಆದ್ಮೇಲೆ ತೆಗೆದು ನೋಡಿದ್ರೆ ಆ ರೊಕ್ಕ ಹಾಕೇ ಇರ್ತದೆ. ಅದೇ ರೊಕ್ಕ ಹೊರಗೆ ಸರ್ಕ್ಯುಲೇಟ್ ಆಗಿದ್ರೆ ಬೆಳೀತಿರ್ತದೆ. ಅದೇ ರೀತಿ ಇಲ್ಲೇನದ, ಗೃಹಸ್ಥರು ಸಹಿತ ದುಡ್ಡು ಸಂಗ್ರಹ ಮಾಡ್ದಂಗೆ ಇವ್ರು ಏನಾರ ವೀರ್ಯ ಇಟ್ಕೊಂಡು ಕೂತ್ರು ಅಂತ ಅಂದ್ರೆ ಅದು ಏನ್ ಮಾಡ್ತದಂದ್ರ ಆರೋಗ್ಯ ನಾಶ ಮಾಡ್ತದ. ಅದನ್ನ ಪರಿವರ್ತನೆ ಮಾಡ್ಕೊಳ್ಳಂತ ಯೋಗ ಪದ್ಧತಿ ಗೊತ್ತಿದ್ದು ಸನ್ಯಾಸಿಗಳು ಆ ಪದ್ಧತಿ ಪ್ರಕಾರ ಅದನ್ನ ಏನ್ ಮಾಡ್ತಾರ, ಬ್ರಹ್ಮ ತೇಜಸ್ಸನ್ನಾಗಿ ಪರಿವರ್ತನೆ ಮಾಡ್ತಾರ. ಅದಕ್ಕ ಈ ಜಗತ್ತಿನೊಳಗ ಸಂಗ್ರಹ ಆಗಬಾರ್ದು, ಯಾವುದೂ ಒಂದು ಕಡೆ ಸಂಗ್ರಹ ಆಗಬಾರ್ದು, ಚಲನಶೀಲ. ಅದಕ್ಕೆ ಜಗತ್ತಂತಾರ, ಬರ್ತಿರ್ಬೇಕು, 4 ದಿನ ಇರ್ತಿರ್ಬೇಕು, ಹೋಗ್ತಿರ್ಬೇಕು ಅಷ್ಟೇ. ಹೋಗೋದು ಹೋಗ್ಲಿಲ್ಲ, ಬರೋದು ಬರ್ಲಿಲ್ಲ. ಸುಮ್ಮ ಒಂದ್ ಕಡೆ ಸ್ಟಾಕ್ ಆಲಕತ್ತು ಅಂದ್ರೆ ಕೊಳತೋಗ್ಬಿಡ್ತು, ಕೆಟ್ಟೋಗ್ಬಿಡ್ತು. ಅದು ಏನಾರ ಒಂದು ಆಗ್ಬೇಕು, ಯಾವುದೋ ಒಂದು ರೂಪದೊಳಗೆ ಪರಿವರ್ತನೆ ಆಗ್ತಾ ಇರ್ಬೇಕು. ಅದಕ್ಕೆ ದುಡ್ಡು ಕ್ಲಾಟ್ ಆಯ್ತಪ್ಪ ಒಂದ್ ಕಡೆ, ದುಡ್ಡೆಲ್ಲ ಒಂದ್ ಕಡೆ ಸಂಗ್ರಹ ಆಯ್ತು ಅಂತಂದ್ರೆ ಏನಾಗ್ತದ, ಸಾಮಾಜಿಕ ವ್ಯವಹಾರಗಳು ನಷ್ಟ ಆಗಿ ಹೋಗ್ಬಿಡ್ತಾವ. ಬಂದು ರೊಕ್ಕ ಎಲ್ಲ ಒಂದ್ ಕಡೆ ಸ್ಟಾಕ್ ಇಟ್ಕೊತ ಹೋಗ್ಬಿಡ್ರಿ, ಹೆಂಗಿರುತ್ತೆ? ₹10 ನೋಟುಗಳು ಒಂದ್ ಕಡೆ ಸ್ಟಾಕ್ ಮಾಡಿಬಿಡ್ರಿ, ಎಲ್ಲರೂ ಒದ್ದಾಡ್ಲಕ್ಕೆ ಬಿಡ್ತಾರ. ₹10 ಇಲ್ಲ, ₹10 ಇಲ್ಲ, ₹10 ಇಲ್ಲ, ₹20 ಕೊಡ್ತೀವಿ ಬೇಕಿದ್ರೆ, ₹10 ಇಲ್ಲ. ಅದು ಹೊರಗೆ ಚಲನಶೀಲ ಇರ್ಬೇಕದು. ಇದ್ರೆ ಎಲ್ಲ ವ್ಯವಹಾರ ಚೆನ್ನಾಗಿರುತ್ತೆ. ಯಾವುದೇ ಒಂದು ನೋಟ್ ನೀವು ಬ್ಲಾಕ್ ಮಾಡಿಬಿಡ್ರಿ ನಿಮ್ ಕೆಪಾಸಿಟಿ ಪ್ರಕಾರ. 500 ದೊಡ್ಡ ವ್ಯವಹಾರ ಇತ್ತಂದ್ರೆ 500 ನೋಟ್ ಬ್ಲಾಕ್ ಮಾಡ್ರಿ. ಸಣ್ಣ ವ್ಯವಹಾರ ಇತ್ತಂದ್ರೆ ₹10 ನೋಟ್ ಬ್ಲಾಕ್ ಮಾಡಿಬಿಡ್ರಿ. ನಿಮ್ಮಲ್ಲಿ ಬಂದು ಎಲ್ಲ ₹10 ಒಳಗೆ ಹಾಕೋತ್ ಕೂತ್ಬಿಡ್ರಿ. ಸಮಾಜದಾಗ ವ್ಯವಹಾರ ಬಿಗಿತದಿಲ್ಲ, ಟೈಟ್ ಆಗ್ತದಿಲ್ರಿ.
ಸರ್ಕ್ಯುಲೇಷನ್ ಆಗ್ತಾ ಇರ್ಬೇಕು, ಬರೀ ಲೆಕ್ಕದಾಗಿರ್ಬೇಕೆ ಹೊರತು ರೊಕ್ಕದಾಗ ಏನು ಸಂಗ್ರಹ ಇರಬಾರ್ದು. ದುಡ್ಡು ಕ್ಲಾಟ್ ಆದ್ರೆ ಏನಾಗ್ತದ? ಸಾಮಾಜಿಕ ವ್ಯವಹಾರಗಳು ಕಷ್ಟಕ್ಕೀಡಾಗ್ತಾವ. ದುಡ್ಡಿನಂತೆ ಸಮಾಜದೊಳಗೆ ದುಡ್ಡು ಕ್ಲಾಟ್ ಆಗಬಾರ್ದು. ಮತ್ತೆ ನಿಮ್ಮ ಶರೀರದೊಳಗೆ ಏನು ಕ್ಲಾಟ್ ಆಗಬಾರ್ದು? ಬ್ಲಡ್ ಕ್ಲಾಟ್ ಆಗಬಾರ್ದು. ಬ್ಲಡ್ ಹರಿತಾನೆ ಇರಬೇಕು. ಎದಿ ಒಳಗೆ ಬ್ಲಡ್ ಕ್ಲಾಟ್ ಆಯ್ತಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದ. ತಲೆ ಒಳಗೆ ಬ್ಲಡ್ ಕ್ಲಾಟ್ ಆಯ್ತಂತಂದ್ರೆ ಲಕ್ವ ಆಗ್ತದ. ಕಿಡ್ನಿ ಒಳಗೆ ಕ್ಲಾಟ್ ಆಯ್ತು ಅಂತಂದ್ರೆ ಕಿಡ್ನಿ ಫೇಲ್ ಆಗ್ತಾವ. ರಕ್ತ ಹರಿತಾ ಇರ್ಬೇಕು, ಅದು ಕ್ಲಾಟ್ ಆಗ್ಲೇಬಾರದು. ಸಂಗ್ರಹ ಆಗ್ಬೇಕಾ? ಎಲ್ಲಾರ ಒಂದ್ ಕಡೆ ರಕ್ತ ನಿಂತುತ್ತಪ್ಪ ಗಟ್ಟಿಯಾಗಿ ಅಂತಂದ್ರೆ ಏನ್ ಪರಿಸ್ಥಿತಿ ಆಯ್ತು? ಗಂಭೀರ ಪರಿಸ್ಥಿತಿ. ಹೀಗಾಗಿ ಅದು ಹರಿತಾ ಇರಬೇಕು. ಅನ್ನ ಪದಾರ್ಥಗಳು ಸ್ವೀಕಾರ ಮಾಡ್ತಾ ಇರಬೇಕು. ಅದರಿಂದ ಸಪ್ತಧಾತುಗಳು ತಯಾರಾಗ್ತಿರ್ಬೇಕು. ಅವು ಶಕ್ತಿ ಮೂಲಕವಾಗಲಿ, ಮಾನಸಿಕ ಶಕ್ತಿಯರೇ ಆಗಲಿ, ದೈಹಿಕ ಶಕ್ತಿಯರೇ ಆಗಲಿ, ಯೋಗಿಕ ಶಕ್ತಿಯರೇ ಆಗಲಿ, ಯಾವುದೋ ಒಂದು ಶಕ್ತಿ ಆಗಲಿ ಮಲಮೂತ್ರ ಆಗಿ ಹೊರಗೆ ಹೋಗ್ತಾ ಇರ್ಬೇಕು. ಅಲ್ಲಿ ಒಳಗೆ ಏನೂ ಉಳಿಬಾರದು. ಶರೀರದೊಳಗೆ ಏನಾರೇ ಉಳಿತು ಅಂತಂದ್ರೆ ಪರಿಸ್ಥಿತಿ ಗಂಭೀರ ಆಗ್ಬೋದು. ಅದಕ್ಕೆ ಅವ್ರು ಏನ್ ಹೇಳ್ತಾರ, ನಿಮ್ಮ ಮೈ ಒಳಗ ಈ ರಸಗಳ ಸಂಗ್ರಹ ಆದ್ಮೇಲೆ ಆ ರಸಗಳ ಏನ್ ಮಾಡ್ತಾವ? ಆ ರಸಗಳು ಪ್ರಚೋದನೆ ಮಾಡ್ತಾವ. ನಾಲಿಗೆ ಒಳಗ ರಸ ಸಂಗ್ರಹ ಆಯ್ತು ಅಂತಂದ್ರೆ ರುಚಿಯ ಭೋಗಕ್ಕ, ಕಣ್ಣೊಳಗ ರಸ ಸಂಗ್ರಹ ಆಯ್ತು ಅಂದ್ರೆ ದೃಶ್ಯ ಭೋಗಕ್ಕ. ಹಿಂಗ ನಿಮ್ಮ ಇಂದ್ರಿಯಗಳಲ್ಲಿ ರಸ ಸಂಗ್ರಹ ಆಯ್ತು ಅಂತಂದ್ರೆ ವಿಷಯ ಭೋಗಕ್ಕ ಎಳಸ್ತಾವ. ಆ ವಿಷಯ ಭೋಗಕ್ಕ ಎಳಿಸಿ ವಿಷಯದ ಬೆನ್ನ ಹತ್ತಿ ಹೋಗಿ 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 ಹೆಂಗ ಆಗಬಾರ್ದಪ್ಪ ಅಂತಂದ್ರೆ, ಈಗ ಕುಡಿತಾರ, ಕುಡಿಯೋರ್ಗೆ ಎಲ್ಲರೂ ಕುಡಿತಾರ. ಈ ಡಾಕ್ಟರ್ಗಳು ಕುಡಿತಾರ, ವಿಜ್ಞಾನಿಗಳು ಕುಡಿತಾರ, ದೊಡ್ಡ ದೊಡ್ಡವರೆಲ್ಲ ಕುಡಿತಾರೆ. ಏನು ಎದುರ ಸಲುವಾಗಿ? ಆ ಕುಡಿತಕ್ಕ ಒಂದು ರೆಸ್ಟ್ ಅಥವಾ ಒಂದು ಏನಾರ ಅರ್ಥ ಇದ್ದು ಕುಡಿತಾರೆ. ಆ ಕುಡಿಯೋದ್ರ ಸಂಗಟ ಈಗ ನೀವು ದಿನ ಮಜ್ಜಿಗೆ ಕುಡಿತೀರಲ್ಲ, ಅದೆಲ್ಲ ಮತ್ತೆ ಹೊಟ್ಟೆ ತಣ್ಣಗಿರ್ಲಿ, ಚಂದ ನಿದ್ದೆ ಬರ್ಲತ್ತೆ ಕುಡಿತೀರಾ? ಇಲ್ಲ, ಇದ್ರಂಗೆ ಸ್ವಲ್ಪ ಅದು ಬೇರೆ ಅಷ್ಟೇ. ಅದನ್ನು ನಿದ್ದೆ ಬರೋದಕ್ಕ, ಅದನ್ನು ರೆಸ್ಟ್ ಸಿಗೋದಕ್ಕ ಅಷ್ಟ್ರ ಸಲುವಾಗಿ ಅದು ಇದ್ರೆ ಪರವಾಗಿಲ್ಲ. ದಿನ ಮುಂಜಾನೆ ಅದಕ್ಕೆ ಕುಡಿತಾನ, ಮಧ್ಯಾಹ್ನ ಕುಡಿತಾನ, ರಾತ್ರಿನೂ ಕುಡಿತಾನ, ಬಂದಿದ್ದೆಲ್ಲ ಓಟು ಹಾಳು ಮಾಡಿ ಬರೀ ಕುಡಿಯೋದಕ್ಕೆ ಇಡ್ತಾನಲ್ಲ, ಅದು ಬ್ಯಾಡ್ ಹ್ಯಾಬಿಟ್ ಆಗ್ತದೆ. ಆರೋಗ್ಯ, ಮಾನ, ಪ್ರಾಣ ಎಲ್ಲ ಸರ್ವನಾಶ ಮಾಡ್ಕೊಳ್ಳೋದು ಬ್ಯಾಡ್ ಹ್ಯಾಬಿಟ್ ಆಗ್ತದೆ. ಅದು ಯಾವುದು ಅತಿ ಆಗಬಾರ್ದು. ಸಂಕ್ಷಿಪ್ತದಾಗಿತ್ತು ಅಂತಂದ್ರೆ ಏನ್ ತೊಂದರೆ ಇಲ್ಲ. ಈಚಲು ಗಿಡದ ರಸ ಕುಡಿತಾರಲ್ರಿ, ಹೋಗಿ ನೀರ ಅಂತೇಳಿ ಸಿಂಧಿ ಕುಡಿತಾರಲ್ಲ, ಅದು ಔಷಧ ವನಸ್ಪತಿನೇ ಅದಾದ್ರು. ಅದನ್ನ ಅತಿ ಮಾಡಿದ್ದಕ್ಕೆ ಏನಾಗ್ಬಿಡ್ತು? ಎಲ್ಲ ಕೆಟ್ಟ ಹೋಗ್ಬಿಡ್ತು, ಆರೋಗ್ಯ ಕೆಟ್ಟ ಹೋಗ್ತು. ಮನಸ್ಸು ಬುದ್ಧಿ ಕೆಡಂತವಿದ್ರೆ ಮಾಡ್ಲಕ್ಕ ಹೋಗ. ಅದಕ್ಕೆ ಇಲ್ಲೇನದ, ಯಾವಾಗ ಮನಸ್ಸು ಜಬೋ ಜನಕೋ ಅಂದ್ರೆ ಪುರುಷನ ಮನ ಮಲವಾಸಿ ವೈ ಮಲರೂಪವಾದ ಕಾಮದಲ್ಲಿ ಅಂತಂದ್ರೆ ಆಸೆ, ವಿಷಯ ಭೋಗಾಸಕ್ತಿ ಒಳಗ ಯಾವಾಗ ಅದು ಭಯಂಕರ ಆಸಕ್ತಿ, ಅತಿಯಾದ ಆಸಕ್ತಿ ಹೊಂದಿತ್ತು ಅಂತಂದ್ರ ಅಶಕ್ತ ಆಗುವ ಮಟ್ಟಿಗೆ ಒಂದು ಲೆವೆಲ್ ತನಕ ಸಶಕ್ತ ಆಗ್ತಾನ ವಿಷಯ ಭೋಗದಿಂದ. ಮುಂದೆ ಅತಿ ಭೋಗ ಮಾಡಿದ್ರೆ ಅಶಕ್ತ ಆಗ್ತಾನ. ಮನಸ್ಸು ಉಲ್ಲಾಸ ಆನಂದ ಆಯ್ತು ಅಂತಂದ್ರ ಅವನು ಸಶಕ್ತ ಆಗ್ತಾನ, ಮತ್ತೆ ಬೇರೆ ಕೆಲಸ ಮಾಡ್ಲಿಕ್ಕೆ ಅವನಿಗೆ ಮನಸ್ಸು ಬರ್ತದ, ತಯಾರಾತಾನ. ಆದ್ರೆ ಅತಿ ಅದೇ ಮಾಡ್ಕೊತ ಕೂತ್ರೆ ಏನಾಗ್ಬಿಡ್ತದ? ಅಶಕ್ತ ಆಗ್ಬಿಡ್ತಾನ, ಮನಸ್ಸು ಚಂಚಲ ಆಗ್ತದ, ಆ ರಜೋಗುಣಿ ಆಗ್ತಾನ. ಆತನಿಗೆ ಒಂದು ಕೆಲಸನೂ ಪೂರ ಮಾಡಲಕ್ಕ ಕಾನ್ಸಂಟ್ರೇಷನ್ ಇರ್ಲಾರ್ದಂಗ ಆಗ್ತಾನ.
ಭಯ ದುಃಖ ಚಿಂತೆಯಲ್ಲಿ ಮುಳುಗಿಬಿಡ್ತಾನ. ಯಾರಂದ್ರೆ ಅತಿ ಭೋಗಿ. ಈ ಬ್ರಹ್ಮಚರ್ಯದಲ್ಲಿ 3 ರೀತಿ ಅಂದ್ರ, ಒಂದು ನಿವೃತ್ತಿ, ಬಾಲ ಬ್ರಹ್ಮಚಾರಿಗಳು, ಅವ್ರು ಯಾವುದು ಆಸೆ ಇರ್ಲಾರ್ದಂಗಿರುವಂಥವ್ರು, ಏನೂ ನೋಡಲ್ಲ, ಏನೂ ಮಾಡಲ್ಲ, ಸುಮ್ಮ ಜೀವನ ಹಂಗೆ ಹೋಗ್ತಿರ್ತದಷ್ಟೇ, ಎದ್ರ ಮೇಲೂ ಆಸೆ ಇರ್ಲಾರ್ದವ್ರು ಒಂದಿಷ್ಟು ಮಂದಿ. ಇನ್ನೊಂದಿಷ್ಟು ಮಂದಿ ಏನದರ ಬ್ರಹ್ಮಚರ್ಯದೊಳಗೆ ಪ್ರವೃತ್ತಿ ಮಾರ್ಗದೊಳಗದ. ಪ್ರವೃತ್ತಿ ಮಾರ್ಗದ ಬ್ರಹ್ಮಚರ್ಯ ಏನದು? ಗೃಹಸ್ಥರ ಬ್ರಹ್ಮಚರ್ಯ ಏನ್ರಿ ಅದು? ಎಂಥದ್ದು? ಸನ್ಯಾಸಿಗಳ ಬ್ರಹ್ಮಚರ್ಯ ಎಂದೂ ಆ ವಿಷಯ ಭೋಗದ ಕಡೆ ಮನಸ್ಸು ಇಲ್ಲ, ಅದರ ಕಡೆ ಲಕ್ಷ್ಯ ಇಲ್ಲ, ಎಂದೂ ಅದನ್ನು ಕಂಡಿಲ್ಲ, ನೋಡಿಲ್ಲ, ಕೇಳಿಲ್ಲ, ಮುಟ್ಟಿಲ್ಲ. ಈಗ ಗೃಹಸ್ಥನಿಗೆ ಏನಿದೆ? ಗೃಹಸ್ಥಂದ್ರೂ ಒಂದು ಬ್ರಹ್ಮಚರ್ಯ ಆದ ಇಲ್ಲ? ಇಲ್ಲ. ಗೃಹಸ್ಥನ ಬ್ರಹ್ಮಚರ್ಯ ಆದ ಇಲ್ಲ. ನಿಮಗೊಂದು ಬ್ರಹ್ಮಚರ್ಯ ಆದ ಇಲ್ಲ, ಗೊತ್ತಿಲ್ಲಲ್ಲ? ನಿಮಗೊಂದು ಬ್ರಹ್ಮಚರ್ಯ ಪದ್ಧತಿ ಆದ ಇಲ್ಲ. ಏನದ? ಕೇವಲ ಸಂತಾನಕ್ಕೋಸ್ಕರ ಮಾಡೋದ್ರಿಂದ ಬ್ರಹ್ಮಚಾರ್ಯ. ಸಂತಾನ ಹೊಟ್ಟಿ ತುಂಬಿಸ್ಕೊಳ್ಳೋದಕ್ಕೆ ಊಟ ಮಾಡಬೇಕು, ರುಚಿ ಅರಸಬಾರದು. ಮತ್ತೆ ಸುತ್ತಮುತ್ತ ಏನೇನು ಅಪಾಯಗಳದಾವ ಅವುಗಳನ್ನ ತಿಳ್ಕೊಳ್ಳೋದಕ್ಕೆ ಕಣ್ಣು ನೋಡಬೇಕೇ ಹೊರತು ನೋಡಬಾರದನ್ನು ನೋಡುವ ಚಪಲ. ಇವುಗಳ ಸದುಪಯೋಗ, ಇಂದ್ರಿಯಗಳ ಸದುಪಯೋಗ ಮಾಡಿಕೊಳ್ಳೋದು ಒಂದು ಬ್ರಹ್ಮಚಾರ್ಯ. ಇಂದ್ರಿಯಗಳ ಸದುಪಯೋಗ. ಗೃಹಸ್ಥರಿಗದ ಇಂದ್ರಿಯಗಳ ಸದುಪಯೋಗ ಮಾಡಿಕೊಳ್ಳೋದು. ಈ ದುರುಪಯೋಗ ಎಂಥದಾಗ್ತದಪ್ಪ ಅಂತಂದ್ರೆ, ಹರಿಯುವ ಹಾವಿಗೆ ಅಂಜೆ, ಉರಿಯುವ ಕೊಳ್ಳಿಗೆ ಅಂಜೆ. ಹರಿಯುವ ಹಾವಿಗೆ ಅಂಜಂಗಿಲ್ಲ, ಉರಿಯುವ ಕೊಳ್ಳಿಗೆ ಅಂಜಂಗಿಲ್ಲ, ಏನ್ ಹುಲಿ ಬಂದ್ರ ಅಂಜಂಗಿಲ್ಲ, ಏನ್ ಬಂದ್ರ ಅಂಜಂಗಿಲ್ಲ. ಒಂದಕ್ಕಂಜುವೆ ಒಂದಕ್ಕಳುತ್ತುವೆ. ಯಾವುದು? ಪರದನ ಪರಸ್ತ್ರೀ ಅನ್ನಂತ ಜೂಬಿಗಂಜುವೆ ಕೂಡಲ ಸಂಗಮ ದೇವ. ಈ ಪರಧನ ಪರಸ್ತ್ರೀ ಅಂತೇನದಲ್ಲ, ಇದು ಏನದ? ಕಂಬಳಿ ಹುಳ ಇದ್ದಂಗೆ. ಇದು ಏನ್ ಮಾಡ್ಬಿಡ್ತದ? ಪರಸ್ತ್ರೀ ಇರ್ಬೋದು, ಪರಪುರುಷ ಇರ್ಬೋದು, ಪರಧನ ಇರ್ಬೋದು, ಏನೇ ಇರ್ಬೋದು. ಇದು ಏನಪ್ಪ ಅಂತಂದ್ರೆ ಇದು ಬ್ರಹ್ಮಚರ್ಯ. ಗೃಹಸ್ಥರಿಗಿರುವ ಬ್ರಹ್ಮಚರ್ಯ ಏನದ? ಪರಧನ ಪರಸ್ತ್ರೀಯರಿಗೆ ನಾವು ಏನ್ ಮಾಡಬಾರ್ದು? ಭೋಗಿಸಬಾರದು. ಇದು ಬ್ರಹ್ಮಚರ್ಯ. ತನ್ನ ಸ್ವಸ್ತ್ರೀಯನ್ನು ಬಿಟ್ಟು ಪರಸ್ತ್ರೀಯನ್ನು ಭೋಗಿಸಬಾರದು. ಇದು ಬ್ರಹ್ಮಚರ್ಯ ಹೌದಾ? ಅಲ್ಲ? ಪರಧನ ಪರಸ್ತ್ರೀಯನ್ನ ಭೋಗಿಸಲಾರ್ದಂಗ, ಅದಕ್ಕೆ ಆಸೆ ಪಡ್ಲಾರ್ದಂಗ ಇರೋದು ಇದು ಬ್ರಹ್ಮಚರ್ಯ. ಹೀಗಿದ್ದಾಗ ಇದು ಗೃಹಸ್ಥರದಾಯ್ತು. ಅದು ಏನಾಯ್ತು? ಸನ್ಯಾಸಿಗಳದಾಯ್ತು. ಇನ್ನೊಂದು ಏನದಪ್ಪ ಅಂತಂದ್ರೆ, ಮೂರನೇದೇನದ? ಇಲ್ಲಿ ನಮ್ಮ ಮಂತ್ರಾಲಯ ರಾಯರ ಮಠ. ಇಲ್ಲಿ ಏನದ ಅಂತಂದ್ರ, ಮೊದಲು ಇಡೀ ಜೀವನ ಹೆಂಗಿರ್ತದ ಅವ್ರದ್ದು? ಪ್ರವೃತ್ತಿ ಮಾರ್ಗದಾಗೆ ಇರ್ತದ. ಗೃಹಸ್ಥರೇ ಇರ್ತಾರ. ಎಲ್ಲ ಸಂಸಾರ, ಮಕ್ಕಳು, ಹೆಂಡತಿ ಎಲ್ಲ ಇರ್ತದ. ಎಲ್ಲ ಇದ್ದು ಅವ್ರೇನ್ ಮಾಡ್ತಾರ? ಒಂದು ವಯಸ್ಸಿಗೆ ಬಂದ ಮೇಲೆ ಒಂದು ಮಠದ ಯತಿ ಆಗಬೇಕು, ಒಂದು ಆಶ್ರಮಕ್ಕೆ ನಾನು ಯಜಮಾನ ಆಗಬೇಕು ಅಂದ ಕೂಡ್ಲೇನೆ ಅವ್ರೇನಾಗ್ಬಿಡ್ತಾರೆ? ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತಾರೆ. ಒಮ್ಮೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ಮೇಲೆ ಅವರು ಪೂರ್ವಾಶ್ರಮದ ಕಡೆ ಒಳ್ಳೆ ನೋಡಲ್ಲ. ಅದೆಂಥದ್ದು? ಪ್ರವೃತ್ತಿ ನಿವೃತ್ತಿ ಮಾರ್ಗ. ಪ್ರವೃತ್ತಿ ನಿವೃತ್ತಿ ಮಾರ್ಗ. ಒಂದು ನಿವೃತ್ತಿ ಮಾರ್ಗ, ಒಂದು ಪ್ರವೃತ್ತಿ ಮಾರ್ಗ,
ಒಂದು ಪ್ರವೃತ್ತಿ ನಿವೃತ್ತಿ ಮಾರ್ಗ. ಮತ್ತೆ ಯಾವ ಮಾರ್ಗ ಅದಾವನ್ರಿ? ಯಾವ್ರೆ ಮಾರ್ಕ್ ಅದಾವೇನ್ರಿ? ಮತ್ತೆ ಯಾವ್ರೆ? ಇವು 3 ಬಿಟ್ರೆ ಮತ್ತೇನು? ಮೂರೇ ಮಾರ್ಕ್. ಇನ್ನೊಂದು 4ನೇ ಮಾರ್ಕ್ ಹೇಳ್ತೇನೆ. ನೀವು ಕಲ್ಯಾಣಪ್ಪರೇ ಎಷ್ಟು ಚಲೋ ಅದಿರಿ, ಎಷ್ಟು ಒಳ್ಳೆ ಮನುಷ್ಯರು, ಎಷ್ಟು ಚಂದ, ನೀವು ಎಲ್ಲರಿಗೆ ಹೆಂಗ್ ಹಚ್ಕೊಂಡು ಹೋಗ್ತೀರಿ. ನಮ್ಮ ಗಂಡ ನೋಡ್ರಿ ಹೆಂಗ್ ಬೇಕಂಗೆ ಮಾಡ್ತಾನ, ಸಾಕಾಗ್ಬಿಟ್ಟದ, ನಿಮ್ ಸ್ವಭಾವ ನಮಗ್ ಬಹಳ ಪಸಂದ ಆಗಿಬಿಟ್ಟದ ಅಂತೇಳಿ ನಿಮ್ಮ ಗುಣ ಸ್ವಭಾವ ನೋಡಿ ಕಟ್ಟುಕೊಂಡು ಗಂಡನ ಬಿಟ್ಟು ನಿಮ್ಮಲ್ಲಿ ಬರ್ಬೇಕಂತಾರೆ. ಏನ್ ಮಾಡ್ತೀರ ಅವಾಗ? ಯಾರೋ ಒಬ್ಬರು ಹೆಣ್ಮಕ್ಳು ನಿಮಗೆ ಗಂಟು ಬಿದ್ರು, ಮದುವೆ ಆದವರು ಮದುವೆ ಆಲಾರ್ದವರು, ನೀವು ಸತ್ಸಂಗ ಬಹಳ ಚಲೋ ಹೇಳ್ತೀರಿ, ನಿಮ್ಮ ಬಿಟ್ಟು ನಮಗೆ ಒಂದು ದಿನನೂ ಅಗಲಿ ಇರ್ಲಕ್ ಆಗಂಗಿಲ್ಲ, ನೀವು ನಮಗೆ ಯಾಜ್ಞವಲ್ಕ್ಯರು ಕಂಡಂಗ ಕಾಣ್ಲಕತ್ತೀರಿ ಕಲ್ಯಾಣಪ್ಪೋರೇ ಅಂತೇಳಿ ನಿಮ್ಗೊಬ್ಬರು ಬೆನ್ನ ಎತ್ತಿದ್ರಪ್ಪ. ಇದೇನು ಪ್ರವೃತ್ತಿ ಮಾರ್ಗನೋ ನಿವೃತ್ತಿ ಮಾರ್ಗನೋ? ಪ್ರವೃತ್ತಿ ನಿವೃತ್ತಿ ಮಾರ್ಗನೋ? ಇದು 4ನೇ ಮಾರ್ಗ ಬತ್ತಪ್ಪ. ಇದು ಹೆಂಗ್ ನಿಭಾಯಿಸ್ತೀರಿ? ನಾವಿಬ್ರು ಜೋಡಾಗಿ ಕೂತು ಹಿಂಗೆಲ್ಲ ಹಗಲು ರಾತ್ರಿ ಸತ್ಸಂಗ ಮಾಡಿದ್ರೆ ಊರು ಮಂದಿ ಬೈತಾರ. ಮಂದಿ ಏನ್ ಅಂದಾರು, ಹಂಗೆಲ್ಲ ಮಾಡ್ಲಕ್ ಬರಲ್ಲ, ನಿಮ್ ಮನ್ಯಾಗ ನೀ ಇರು ಅಂತಂದ್ರೆ ಸಾಧ್ಯ ಇಲ್ಲ, ಅವನು ಬಿಡು ಅಂದ್ರೆ ಬಿಡ್ತೀನಿ, ನಿಮ್ಮಲ್ಲಿ ಬರ್ತೀನಿ, ನಮ್ಮ ಮನೆಗೆ ನಾ ಹೋಗಲ್ಲ, ನಿಮ್ಮಲ್ಲೇ ಇರ್ತೀನಿ ಅಂತ ಬಾ ಅಂದ. ಅವಾಗ ಮಂದಿ ಏನಾರ ಅಂತಾರಂದ್ರೆ ಆಕೆ ಹೇಳ್ತಾಳಲ್ಲ ಮೈತ್ರಾದೇವಿ, ಕಟ್ಟು ತಾಳಿ ಅಂತಾಳೆ. ತಾಳಿ ಕಟ್ಟು ಮಂದಿ ಬೊಗಳೋದು ಬಂದ್ ಮಾಡೋದಕ್ಕೊಂದು ತಾಳಿ ಸಾಕು, ಗಪ್ಪಾಗಿ ಹೋಗ್ತಾರ, ಗಂಡಂಗತಿ ಆಗ್ಯಾರ, ಸುಮ್ಮನೆ ಅಟೆ. ಅವಾಗ ಏನ್ ಮಾಡ್ತೇನೆ, ಯಾಜ್ಞವಲ್ಕ್ಯ ಒಂದು ತಾಳಿ ಆಲ್ರೆಡಿ ಮೊದಲನೇಕಿ ಕಟ್ಟಿನಿ, ಇನ್ನೊಬ್ಬಕ್ಕಿ ಕಟ್ಟಬೇಕಂತಂದ್ರ ಆಕಿ ಕೇಳಿ ಕಟ್ಟಬೇಕಂತ ನಡಿ ಕೇಳಮ್ಮ. ಕೇಳ್ತ ಈ ತರನು ಒಂದು ಯಾವುದೋ ಸಂಬಂಧ ಬಂದಾಗ ಅದನ್ನೂ ಒಂದು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು. ಅದಕ್ಕ ಬುದ್ಧಿ ಏನ್ ಮಾಡ್ತದ, ಮನುಷ್ಯನ ಬುದ್ಧಿ ಶಾಸ್ತ್ರೀಯವಾಗಿ ಬಹಳ ಆಲೋಚನೆ ಮಾಡಿ ಇದು ಹಿಂಗೆ ಇರಬೇಕು, ಅದು ಹಂಗೆ ಇರಬೇಕು, ಇವ್ರು ಹಿಂಗೆ ಇರಬೇಕು, ಅವ್ರು ಹಂಗೆ ಇರಬೇಕು ಅಂತೇಳಿ ಭಯಂಕರ ಪದ್ಧತಿಗಳನ್ನು ಹಾಕೋತದ. ಭಯಂಕರ ಪದ್ಧತಿಗಳನ್ನು ಹಾಕೊಂಡು ಆ ಪದ್ಧತಿ ಪ್ರಕಾರ ಯಾರು ಹಾಕೊಂಡಾರ ಅದ್ರ ಪ್ರಕಾರ ಅವರಿಗೆ ಇರ್ಲಕ್ ಬರಂಗಿಲ್ಲ. ನಡೆ ನುಡಿ ಒಂದು ಮಾಡ್ಕೊಂಡು ಹೋಗ್ಬೇಕ. ಏನು ಒಂದು ಮಾಡ್ತೀರಿ? ಯಾ ನಡೆ ಪ್ರಕಾರ ಯಾ ನುಡಿ ಮಾಡ್ತೀರಿ, ಯಾ ನುಡಿ ಪ್ರಕಾರ ಯಾ ನಡೆ ಮಾಡ್ತೀರಿ? ಯಾರು ಹೇಳ್ಯಾರ ಅವ್ರ ನಡೆ ನುಡಿ ಒಳಗೆ 1000 ಹುಳುಕು ತೆಗಿಲಕ್ಕೆ ಬರ್ತದೆ, ಗೊತ್ತದ? ಅದಕ್ಕ ಇಲ್ಲಿ ಅವರವ್ರ ಪರಿಸ್ಥಿತಿಗೆ ತಕ್ಕಂತೆ ಮಾನ ಪ್ರಾಣಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ದಂಡಿಗೆ ಹೋಗಿ ಮುಟ್ಟಬೇಕು. ಸಂಸಾರ ಸೇವೆಯೇ ಬದುಕುವೇನು, ಈ ಆಯುಷ್ಯ ದಾಟ್ಸೋದ್ರ ಸಲುವಾಗಿ ಇಲ್ಲಿ ಬದುಕಲಿಕ್ಕತ್ತೀವಿ. ಯಾವ ಮಾನನೂ ಮುಖ್ಯ ಇಲ್ಲ, ಪ್ರಾಣನೂ ಮುಖ್ಯ ಇಲ್ಲ. ಕಡೆಗೆ ಹೋಗಿ ದಂಡಿಗೆ ಮುಟ್ಟೋದ್ರ ಸಲುವಾಗಿ ಸುರಕ್ಷಿತವಾಗಿ ದಂಡಿಗೆ ಮುಟ್ಟಿ ಯಾವುದೂ ಹೆಸರು ಕೆಡಿಸ್ಕೊಳ್ಳಾರ್ದಂಗ, ಯಾವುದೂ ಕಷ್ಟ ನಷ್ಟಗಳ ಹಿಂಸೆ ಅಪಮಾನ ಆಗ್ಲಾರ್ದಂಗ ದಂಡಿಗೆ ಮುಟ್ಲಕ್ ಬದುಕ್ಲಕತ್ತೀವಿ ಹೊರತು ಇಲ್ಲೇನದ ನೀವು ಯಾವುದೇ ಒಂದು ಸೂತ್ರ ಹಿಡ್ಕೋರಿ, ಯಾರು ಬೇಕಾದವ್ರು ಅವ್ರು ಹೇಳಿದವ್ರು ಇರ್ಲಕ್ಕ ಅದರಂಗ ಅವ್ರು ನಡ್ಕೊಂಡೇ ಇಲ್ಲ. ಸುಮ್ಮನೆ ಹೇಳ್ತೀವಿ ನಡೆಯದಂತೆ ನುಡಿದರು, ನುಡಿದಂತೆ ನಡೆದರು, ಎಲ್ಲ ಸುಳ್ಳು ಮಾತು. ಅದಕ್ಕೆ ಈ ಜಗತ್ತಿನೊಳಗಿನ ಬದುಕಿಗೆ ಏನಂತೀವಿ ಅಂದ್ರೆ ಅನಿರ್ವಚನೀಯ ಅಂತೀವಿ. ಅನಿರ್ವಚನೀಯ, ಇದು ಹಿಂಗೆ ಅಂತ ಹೇಳಕ್ಕೆ ಬರಂಗಿಲ್ಲ. ಈ ಜಗತ್ತಿನಾಗ ಇರೋದೇ ಹಿಂಗೆ, ಇದು ಇರೋದೇ ಹಿಂಗೆ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಅನುಭವ ಮಂಟಪದ ಕೂತು ವಚನ ಹೇಳಕ್ ಬಹಳ ಚಂದ ಕಂಡತ್ತು. ಬಂದನಪ್ಪ ಮನೆಗೆ ಕಳ್ಳ. ಅವಾಗ ಅವನಿಗೆ ಕಳಬೇಡ ಕೊಲಬೇಡ ತತ್ವ ಹೇಳಿದ್ರ ಕೇಳ್ತಾನೆ ನಾವು? ಅವ ಎಲ್ಲ ರೀತಿ ತಯಾರಾಗಿ ಬಂದಿರ್ತಾನ. ಕಳು ಮಾಡಬೇಡ, ಯಾಕೆ ಬಂದಿದ್ದೀನಿ ನೀನು? ನಾ ಪ್ರಧಾನ ಮಂತ್ರಿ ಇದೀನಿ, ಇಲ್ಲಿ ನಾ ಏನ್ ಮಾಡ್ತೀನಿ ಗೊತ್ತಾ,
ನೀ ಪ್ರಧಾನ ಮಂತ್ರಿ ಇದ್ರೆ ಅಲ್ಲೆಲ್ಲ ಸೈನಿಕರು ಎಲ್ಲರೂ ಹೊರಗ ಅದರ, ನಾನದೀನಿ ಇಲ್ಲಿ ಸಂಪೂರ್ಣ ಸೈನಿಕ, ನಿಮ್ಮನ್ನ ಏನ್ ಬೆಕ್ಕದ್ ಮಾಡ್ತೀನಿ ಅನ್ನಂಗ ಅವ್ರು ತಯಾರಾಗಿ ಬಂದಿರ್ತಾನ, ನಾವು ಕಟ್ಟಾಕ್ತಾನ. ಅವಾಗ ಏನ್ ಮಾಡಿದ್ರು, ನೀನೇ ಕೂಡಲ ಸಂಗಮ ದೇವ ಅಂದ್ರ ಅವನಿಗೆ ಕಳ್ಳಗೆ ಕೂಡಲ ಸಂಗಮ ದೇವ ಅನ್ನೋದು ಹೆಂಗ, ಕಳಬೇಡ ಕೊಲಬೇಡ ಅಂತ ವಚನ ಹೇಳೋದು ಹೆಂಗ, ಅವೆರಡು ಒಂದಕ್ಕೊಂದು ಪೂರಕ ಅದಾವ ಏನು ವಿರುದ್ಧ ಅದಾವ ಹೇಳಿ. ನುಡಿದಂತೆ ನಡೆ, ನಡೆದಂತೆ ನುಡಿ, ಏನಾರ ಸಂಬಂಧ ಅದಾವೆ ನಾವು ಹೇಳಿದ್ದಕ್ಕ? ಆ ಘಟನೆಗೆ ಈ ಘಟನೆಗೆ ಏನಾರ ಸಂಬಂಧ ಅದಾವೇನ್ರಿ? ಕಳ್ಳತನದ ಬಗ್ಗೆನೇ ಹೇಳಿದ್ದು ನಡೀತೇನಲ್ಲಿ? ಹಂಗ ಅಲ್ಲಿ ಏನದಂದ್ರ ಮನಿ ಕಳು ಮಾಡ್ಲಕ್ ಬಂದವನಿಗೆ ಕೂಡಲ ಸಂಗಮನಾಥ ಅಂತೇಳಿ ನಮಸ್ಕಾರ ಮಾಡ್ರಪ್ಪ ಅಂತ ಒಂದು ವಚನ ಬರಿಬೇಕಿತ್ತು. ಶಾಸ್ತ್ರ ಹೇಳೋದಕ್ಕ ಕಳಬೇಡ ಕೊಲಬೇಡ ಬಹಳ ಚಂದ. ಆ ಪ್ರಸಂಗ ಗೆದಿಬೇಕು, ಅಲ್ಲಿ ಒಂದು ಏನಾರ ತನ್ನ ಹೆಸರು ಆಗ್ಬೇಕು, ಒಂದು ಏನಾರ ಅಲ್ಲಿ ಬೆಳಕು ಬರಬೇಕು, ಆದ್ರೆ ಅಲ್ಲಿ ಮಾಡಬೇಕಾಗಿದ್ದು ಮತ್ತೆ ಬೇರೆನೇ ಇರ್ತು. ಅದೆಷ್ಟು ಶಾಶ್ವತವಾದಂತ ಕೀರ್ತಿ ಬಸವಣ್ಣವರು, ಅದನ್ನೂ ಕೀರ್ತಿನಿ ಇದನ್ನೂ ಕೀರ್ತಿನಿ, ಎರಡೂ ಚಂದೆ. ಆದ್ರೆ ಅದಕ್ಕೆ ಸಂಬಂಧದ ಏನಾರ ನಡೆ ನುಡಿ ವಚನ ನುಡಿದ್ರು ಅದರಂಗೆ ನಡೆದ್ರೆ ಅವರು ಕಳಬೇಡ ಅಂತೇಳಿ ಕಳು ಮಾಡ್ಲಕ್ ಬಂದವನಿಗೆ ಏನು ಉಪದೇಶ ಮಾಡಿದ್ದು, ಅಲ್ಲಿ ಉಪದೇಶ ಮಾಡಿದ್ದು ಎಕಡೆ ಹೋಯ್ತು? ಹಿಂಗಿರ್ತಾವ. ಅದಕ್ಕಿದೇನದ ಅನಿರ್ವಚನೀಯ. ಯಾವದನ್ನು ಹಿಂಗೆ ಅಂತೇಳಿ ನೀವು ಗೆರಿ ಹಾಕೊಂಡ್ರಿ ಮರ್ದಿನೇ ಅದು ಎದುರು ಮಾಡ್ತದೆ. ಇವತ್ತು ನಾ ಚಾ ಕುಡಿಯಂಗಿಲ್ಲ ಅಂತೇಳಿ ನೀವು ಗಪ್ಪು ಚಾ ಕುಡಿಯಂಗಿಲ್ಲ ಅಂತ ಒಂದು ನಿರ್ಧಾರ ಮಾಡ್ಕೊಂಡು ಕುಂದ್ರಿ. ಅವತ್ತಿನ ದಿವ್ಸ 10 ಚಾ ಕುಡಿಯೋರು ಬರ್ತಾರ, 10 ಚಾ ಕುಡಿಸೋರು ಬರ್ತಾರ, 10 ಚಾ ಕುಡಿಯೋ ಪ್ರಸಂಗ ಬರ್ತಾವ. ನೀವು ಸುಮ್ಮಿದ್ರಿ ಅಂತಂದ್ರೆ ಅವು ಸುಮ್ಮಿರ್ತಾವ. ಏನೋ 1 ಸಾರಿ 2 ಸಾರಿ ಬಂದ್ರೆ ಅದೇನು ಕುಡಿದ್ರೆ ಸಾಯಂಗಿಲ್ಲ, ಕುಡಿಲಿಲ್ಲ ಅಂತಂದ್ರೆ ಅದೇನು ಶಕ್ತಿ ಅಲ್ಲ, ಅದರಿಂದ ಏನೇನೂ ಆಗೋದಿಲ್ಲ. ಒಂದಿಷ್ಟು ಜಾಗ್ರ ಆಗೋದಕ್ಕೆ, ಮಬ್ಬಿಡೋದವ್ರಿಗೆ ಜಾಗ್ರ ಆಗಕ್ಕೆ ಒಂದು ಗುಟಕ್ಕೆ ಚಾ ಕುಡಿಬೇಕ. ಕುಡಿಯಂಗಿಲ್ಲ, ನಾ ಚಾ ಕುಡಿಯಂಗಿಲ್ಲ ಅಂದ್ಬಿಟ್ರೆ ಅಂದ್ರೆ ಜಗ್ಗಿ ಬರ್ಲಕತ್ಬಿಡು. ನನಗೆ ಚಾ ಭಾಳ ಬೇಕು ಅಂದತ್ನಾಗ ಯಾವನು ಹಳಿನಾಗ ಕೇಳೋರಿರಲ್ಲ. ಅವತ್ತಿನ ದಿವಸ ಚಾ ಕುಡಿಸೋರಿರಲ್ಲ, ಮನ್ಯಾಗ ಮಾಡೋರಿರಂಗಿಲ್ಲ, ಎಲ್ಲ ಎದುರು ಹಿಂಗಿರ್ತಾವ. ಅದಕ್ಕೆ ನಮ್ದೇನದಂದ್ರೆ ಗೃಹಸ್ಥರ ಬ್ರಹ್ಮಚರ್ಯ ಅಂದ್ರ ಪರಸ್ತ್ರೀ ಪರಪುರುಷ ಪರಧನ ಅವುಗಳನ್ನ ಭೋಗಿಸಲಾರ್ದಂಗಿರೋದು. ಮತ್ತೆ ಸನ್ಯಾಸಿಗಳ ಬ್ರಹ್ಮಚರ್ಯ ಅಂತಂದ್ರ ಅವ್ರ ಬಾಲ ಬ್ರಹ್ಮಚಾರಿಗಳು ಆಗಿರ್ಬೋದು, ಮತ್ತೆ ಮೊದಲು ಗೃಹಸ್ಥರಾಗಿ ಆಮೇಲೆ ಬ್ರಹ್ಮಚಾರಿಗಳಾಗಿರ್ಬೋದು. ಮತ್ತೆ ಗೃಹಸ್ಥರಿಗೆ ಇನ್ನೊಂದು ಗೃಹಸ್ಥರದ ಒಂದು ಜೀವನ ಬೆಂತು ಗೊಳ್ಳಿಗೆ ಬಿತ್ತಂತಂದ್ರೆ ಅದನ್ನ ನೀಟಾಗಿ ನಿಭಾಯಿಸಿ ಮಾನ ಪ್ರಾಣ ಎಲ್ಲಾನು ಚಂದ ಉಳಿಸ್ಕೊಂಡು ಹೋಗಂತ ಒಂದು ಕೌಶಲ್ಯ ಮಾಡ್ಕೊಂಡು ಹೋಗ್ಬೇಕು. ಯಾವುದನ್ನು ಪ್ರೊಸೀಜರ್ ಹಿಂಗೆ ಅಂತೇಳಿ ಮಾಡ್ಕೊಂಡೋಗಿ ಅದು ಏನಾಗಬೇಕು, ಅನಿವಾರ್ಯ ಆಗಿ ಅದನ್ನೇ ಪಾಲಿಸ್ಲಕ್ಕೆ ಹೋಗಿ ಹೈರಾಣಕ್ಕೆ ಬಿದ್ದು ಒದ್ದಾಡಂಥದ್ದು ಇಲ್ಲ. ಅದಕ್ಕೆ ಗೃಹಸ್ಥರ ಜೀವನ ನಮಗೇನದ ಆದರ್ಶ. ಗೃಹಸ್ಥರಿದ್ದು ಯಾರು ಸ್ಟ್ಯಾಂಡರ್ಡ್ ಇರ್ತಾರೆ ಅದು ಆದರ್ಶ. ಇಲ್ಲೇನಿದು ಪ್ರೊಸೀಜರ್ ಹೇಳಕತ್ತಾರ, ಈ ಪ್ರೊಸೀಜರ್ಗಳು ನಮಗೆ ಅಂತ ಪರಿ ಸಂಬಂಧ ಬೀಳಂಗಿಲ್ಲ. ಆದ್ರೂ ವಿಚಾರ ಸಾಗರದಾಗ ಹೇಳ್ಯಾರಂತೇಳಿ ನಾವು ಇಲ್ಲಿ ಅದನ್ನ ಓದಬೇಕಾಗದಷ್ಟೇ. ಅದಕ್ಕೆ ಸೂತ್ರ ಏನಪ್ಪಾ ಅಂದ್ರೆ ಬ್ಲಡ್ ಮತ್ತು ದುಡ್ಡು ಎರಡೂ ಕ್ಲಾಟ್ ಆಗಬಾರ್ದು. ಗೃಹಸ್ಥ ಜೀವನದಲ್ಲಿ ಹರಿದಾಡ್ತಾ ಇರ್ಬೇಕ. ಬ್ಲಡ್ ಹರಿಬೇಕು, ದುಡ್ಡು ಹರಿಬೇಕು. ಬ್ಲಡ್ ಹರಿತು ಅಂತಂದ್ರೆ ಆರೋಗ್ಯ ಚೆನ್ನಾಗಿರ್ತದ, ದುಡ್ಡು ಹರಿತು ಅಂದ್ರೆ ಸಮಾಜ ಚೆನ್ನಾಗಿರ್ತದ. ಈಗ ಅದರಿಂದ ಆಗುವ ನಾಶ, ಆ ಒಂದು ವೀರ್ಯ ನಾಶ, ಜ್ಞಾನ ನಾಶ. ಜ್ಞಾನ ನಾಶ ಆಗದಂದ್ರೆ ಏನ್ ಹೇಳ್ರಿ? ವೀರ್ಯ ನಾಶ, ಜ್ಞಾನ ನಾಶ ಆಗೋದಂದ್ರೆ ಏನು? ಉಪಯೋಗ ಆಗೋದು ಬೇರೆ, ನಾಶ ಆಗೋದು ಬೇರೆ. ಉಪಯೋಗ ಮಾಡಿಕೊಂಡು ಒಳ್ಳೆ ಉತ್ಪನ್ನ ತಯಾರಾಯಿತು ಅಂದ್ರೆ ಅದು ಉಪಯೋಗ ಆದಂಗ. ಅತಿ ಭೋಗದಿಂದ
ಆರೋಗ್ಯ, ಸಂಪತ್ತು, ಮನಸ್ಸು, ಬುದ್ಧಿ ಎಲ್ಲ ಕೆಟ್ಟೋಯ್ತಂದ್ರೆ ಅದು ನಾಶ ಅದಂಗ ಅಷ್ಟೇ ಅಲ್ಲ, ಮತ್ತೇನದು? ಅದರಂಗ ಇಲ್ಲೇನದ, ಈ ಬ್ರಹ್ಮಚರ್ಯದಿಂದ ಅಂದ್ರೆ ಇದು ಸದುಪಯೋಗ ಹೆಂಗ್ ಮಾಡ್ಕೋಬೇಕು, ಇದು ಮಾಡ್ಕೊಂಡ್ರೆ ಏನಿರ್ತದ? ಜಬ್ ಮನ ಕರತ ಬಿಂದು ಮೇ, ಚೌಪಾಯಿ 71. ಜಬ್ ಮನ ಕರತ ಬಿಂದು ಮೇ ಅಂತಂದ್ರ ಈ ಒಂದು ವೀರ್ಯವನ್ನ ರಕ್ಷಣೆ ಮಾಡ್ಕೋಬೇಕು, ಮತ್ತೆ ಜ್ಞಾನವನ್ನ ರಕ್ಷಣೆ ಮಾಡ್ಕೋಬೇಕು ಅಂತ ಅನ್ನೋದು ಬ್ರಹ್ಮಚರ್ಯ. ಮತ್ತೆ ವೀರ್ಯನಾಶ ಅಂತಂದ್ರ ಜಬ್ ಮನ ಕರತ ಭೋಗಮೆ, ಭೋಗದೊಳಗ ಎಂಥದ್ದು? ಸದುಪಯೋಗದ ಭೋಗ, ದುರುಪಯೋಗದ ಭೋಗ. ಇದು ಬಹಳ ಸೂಕ್ಷ್ಮದ. ಇದು ಮನಸ್ಸು ಭೋಗಾಸಕ್ತಿ ಆಯ್ತು ಅಂತಂದ್ರೆ, ಸದುಪಯೋಗ ಆಯ್ತು ಅಂತಂದ್ರೆ ಒಳ್ಳೆ ಉತ್ಪನ್ನಗಳು ಬರ್ತಾವ, ದುರುಪಯೋಗ ಆಯ್ತು ಅಂತಂದ್ರೆ ಕೆಟ್ಟ ಉತ್ಪನ್ನಗಳು ಬರ್ತಾವ. ಕೆಟ್ಟ ಉತ್ಪನ್ನಗಳು ಬರುವಂತ ರೋಗ ರುಜಿನೇ, ಮಾನ ಕಳ್ಕೊಳ್ಳೋದು, ಪ್ರಾಣ ಕಳ್ಕೊಳ್ಳೋದು, ಇವೆಲ್ಲ ಕೆಟ್ಟ ಕೆಟ್ಟ ಪ್ರಾಡಕ್ಟ್ಗಳು ಬರ್ಲಕತ್ತಾವ ಅಂತಂದ್ರೆ ಅದೇನದ? ಅದು ಅಯೋಗ್ಯ ಭೋಗ. ಯೋಗ್ಯ ಭೋಗದಿಂದ ಉತ್ತಮವಾದಂತ ಉತ್ಪನ್ನಗಳು ಬರ್ತಾವ. ಅದಕ್ಕೆ ಈ ಅಯೋಗ್ಯ ಭೋಗದಿಂದ ಏನಾಗ್ತದ? ಮನಸ್ಸು ಚಂಚಲ ಆಗ್ತದ, ಭಯ, ದುಃಖ, ಚಿಂತೆ ಆಗ್ತದ ಅಂತ ಹೇಳಿ ಆ ಸದುಪಯೋಗಕ್ಕೆ ಗೃಹಸ್ಥರಿಗೆ ಯಾವುದು ಏನು ಅಬ್ಜೆಕ್ಷನ್ ಇಲ್ಲ, ಅದೆಲ್ಲ ಸರಿಯಾಗ್ಯದ, ಏನ್ ತೊಂದರೆ ಇಲ್ಲ. ಇಲ್ಲಿ ಏನ್ ಹೇಳ್ತಾರ, ಆ ಸದುಪಯೋಗದೊಳಗೆ ಇನ್ನೂ ಏನಪ್ಪ ಅಂದ್ರೆ, ಯಾವಾಗ ಮನಸ್ಸು ಭೋಗದೊಳಗ ಆಸಕ್ತಿ ಆಗದು ಬೇರೆ, ಈ ಭೋಗಕ್ಕ ಸಪೋರ್ಟ್ ಆಗಿ ನಿಂದಂತ ನಿಮ್ಮ ಜ್ಞಾನ, ನಿಮ್ಮ ಶರೀರದೊಳಗಿನ ಶಕ್ತಿ ಸಾಮರ್ಥ್ಯ, ನಿಮ್ಮ ಶರೀರದೊಳಗಿನ ಸಪ್ತಧಾತುಗಳನ್ನ ಉಳಿಸಿಕೊಳ್ಳೋದಕ್ಕ ಬ್ರಹ್ಮಚರ್ಯ ಅಂತಾರೆ. ಮನಸ್ಸು ರಕ್ತ, ರುಧಿರ, ವೀರ್ಯ, ಜ್ಞಾನವನ್ನೇ ತನ್ನ ಕೇಂದ್ರ ಸ್ಥಾನವಾಗಿ ಯಾವಾಗ ಇದು ಮಾಡ್ಕೋತದ, ಇದನ್ನ ಉಳಿಸ್ಕೋಬೇಕು, ಇದನ್ನ ಕಳ್ಕೊಂಡೆ ಅಂತಂದ್ರೆ ನನಗಿರ್ಲಕ್ ಜಾಗ ಇಲ್ಲ. ಜೀವ ತಾನು ಎಲ್ಲಿ ಹೆಚ್ಚು ಆನಂದವಾಗಿರ್ತದಂತಂದ್ರೆ, ನಿಮ್ಮ ಜೀವ ಎಲ್ಲಿ ಆನಂದ ಹೆಚ್ಚು ಪಡ್ತದೆ ಹೇಳ್ರಿ? ಶಾಶ್ವತವಾದ ಆನಂದ ಜ್ಞಾನದಲ್ಲಿ ಪಡ್ತದೆ, ಹೌದಲ್ರಿ? ಶಾಶ್ವತ ಆನಂದ ನಿಮ್ಮ ಜೀವಕ್ಕೆ ಎಲ್ಲಿ ಆನಂದ ಹೆಚ್ಚಾಗ್ತದೆ ಹೇಳ್ರಿ? ಬ್ರಹ್ಮಜ್ಞಾನದಾಗೆ. ಮತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಜೀವ ಆರಾಮಾಗಿರ್ತದ, ಹೌದಾ ಇಲ್ಲ? ವೀರ್ಯ ಅಂತಂದ್ರೆ ಏನು? ಭೌತಿಕ ಶರೀರದ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ವೀರ್ಯ ಅನ್ಕೊಳ್ರಿ, ಜ್ಞಾನ ಅನ್ಕೊಳ್ರಿ. ಇದು ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಮನಸ್ಸು ಚೆನ್ನಾಗಿರ್ತದ. ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಗೊತ್ತದಿಲ್ಲ? ಕೇಳಿರಿಲ್ರಿ? ಒಳ್ಳೆ ಮನಸ್ಸು ಎಲ್ಲಿ ಇರ್ತದ ಅಂತಂದ್ರೆ, ಒಳ್ಳೆ ಆರೋಗ್ಯ ಎಲ್ಲಿರ್ತದ ಅಲ್ಲಿ. ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ. ಯಾರ ಶರೀರ ಚೆನ್ನಾಗಿಲ್ಲ, ಯಾರ ಶರೀರ ಅಸಕ್ತದ, ಯಾರ ಶರೀರ ರೋಗಗ್ರಸ್ತದ, ಅಲ್ಲಿ ಏನಾಗ್ತದ? ಮನಸ್ಸು ಸಮಾಧಾನ ಇರಂಗಿಲ್ಲ. ಅದಕ್ಕೆ ಯಾವಾಗ ಮನಸ್ಸು ರಕ್ತ, ರುಧಿರ, ವೀರ್ಯವನ್ನೇ ತನ್ನ ಕೇಂದ್ರ ಸ್ಥಾನ ಮಾಡ್ಕೊಳ್ಳೋದಂತಂದ್ರೆ ಅದರೊಳಗದು ಉಳಿಬೇಕು. ಆ ಕೇಂದ್ರ ಸ್ಥಾನ ಹೆಡ್ ಕ್ವಾರ್ಟರ್ ಉಳಿತು ಅಂತಂದ್ರ ಆವಾಗ ಏನಾಗ್ತದ? ಅದು ಶೋಕ ಮತ್ತು ಚಂಚಲತೆಗಳು ಅಲ್ಲಿ ನಾಶವಾಗುತ್ತವೆ. ಅಲ್ಲಿ ದುಃಖ, ಚಂಚಲತೆಗಳು ನಾಶ ಆಗ್ತವ. ಗೊತ್ತಾಯ್ತಾ? ಇದು ಕೇಂದ್ರ ಮಾಡ್ಕೊಳ್ಳೋದಂದ್ರ ನೀವು ಕೇಂದ್ರ ಯಾವುದು? ನಿಮ್ಮ ಊರ, ನಿಮ್ಮ ಮನಿ ಹೌದಾ ಅಲ್ಲ? ಈಗ ನಿಮ್ಮ ಕೇಂದ್ರ ಯಾವುದು? ಹೆಡ್ ಕ್ವಾರ್ಟರ್ ಯಾವುದು ನಿಮ್ದು? ನಿಮ್ಮ ಊರಾಗ ನಿಮ್ಮ ಮನಿ ಹೌದಾ ಇಲ್ಲ? ಯಾರು ಮಾತಾಡಲಾಗಿರಲ್ಲಪ್ಪ.
ನಿಮ್ಮ ಮನೆ, ನಿಮ್ಮ ಊರೇ ನಿಮ್ಮ ಕೇಂದ್ರ. ನಿಮ್ಮ ಊರ ನಿಮ್ಮ ಮನೆಯೊಳಗಿದ್ದಾಗ ಏನಾರ ಮನಸ್ಸು ಚಂಚಲ ಆಗ್ತದೆ. ಎಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿಗೆ ಹಿಂಗ ಮಾಡ್ಬೇಕು, ಹಂಗೇನಿಲ್ಲ. ನಿಮ್ಮ ಮನೆಯಾಗ ನೀವು ತಣ್ಣಗಿರ್ತೀರಿಲ್ಲ, ಆರಾಮಿರ್ತೀರಿ ನಿಮ್ಮ ಮನ್ಯಾಗ. ನೀವು ನಿಮ್ಮದೇ ಒಂದು ಮನೆ, ನಿಮ್ಮದೇ ಒಂದು ರೂಮ, ನಿಮ್ಮದೇ ಒಂದು ಮಂಚ ಕುರ್ಚಿ, ನಿಮ್ಮದೇ ಒಂದು ಏನೋ ವ್ಯವಸ್ಥೆ ಇಟ್ಕೊಂಡ್ರಲ್ಲ, ಅದ್ರೊಳಗೆ ಆರಾಮಿರ್ತೀರಿ. ಸುಮ್ಮ ಆರಾಮಿದ್ದವನಿಗೆ ತಲೆಗೆ ಬಂದ್ಬಿಡ್ತದೆ ಉಳಿವಿ ನೋಡ್ಬೇಕಂತ ಹಾಡ್ರಪ್ಪ. ಉಳಿವಿ ನೋಡ್ಬೇಕಂತ ಹಾದ್ರಿ ಹೋಗ್ಯಾರ ಒಂದು 15 ದಿನಾರೇ ಆರಾಮ್ ಇರ್ತಾರಂತ ತಿಳ್ಕೊಂಡಿದ್ದೆ ನಾನು. ನೋಡೋದಕ್ಕೂ ಹೋಗ್ತಾರ ಅಂದ್ರೆ ನೋಡ್ಲಿ, ಎಲ್ಲ ನೋಡ್ರಿ. ನದಿ ಗುಡಿಕಿನ ಗವಿ ಯಾವು ಇವು ಭಾಳ ಅದಾವ ನೋಡವ್ ಒಳಗೆ. ಉಳಿವಿ ಒಳಗೆ ನೋಡ್ಲಕ್ ಭಾಳ ಅದ. 2 ದಿನ ಇಲ್ಲ, ನಾವು ಹೋಗಿದ್ದು ಮರ್ದಿನೇ ಮತ್ತೆ ಹೊಳ್ಳಿ ಬಂದು ತಮ್ಮ ಊರಿಗೆ ಬಂದು ಒಪ್ಕೊಂಡ್ರು. ಯಾಕೆ ಹಿಂಗ್ಯಾಕೆ ಮಾಡಿದ್ರಿ? ಅಲ್ಲಿ ನಿಮ್ಮ ಮನಸ್ಸು ಏನಿತ್ತು ಗೊತ್ತದ? ನೀವು ಬೆಕ್ಕದ್ ನೋಡ್ರಿ, ಬೆಕ್ಕದ್ ಮಾಡ್ರಿ. ಅಲ್ಲಿ ನೋಡ್ಬೇಕಂತೇಳಿ ಭೋಗಾಸಕ್ತಿಗೆ ಹೋಗಿರಿ, ಅಲ್ಲೇನದ ಮನಸ್ಸು ಚಂಚಲ ಆದ, ಮನಸ್ಸು ಭಯ ಅದ, ಮನಸ್ಸು ದುಃಖದಾಗದ. ಅಲ್ಲಿ ನೀವು ಅದನ್ನ ನಿಮ್ಮ ಕೇಂದ್ರ ಬಿಟ್ಟು ನೀವು ಎಲ್ಲಾರ ಹೋದ್ರಿ, ಅಲ್ಲಿ ಭಯ, ದುಃಖ, ಚಿಂತೆ, ಎಟೊತ್ತ ಏನು ಹ್ಯಾಂಗೋ, ಎಲ್ಲಿ ಕಿರಿಕಿರಿ, ನಮ್ಮ ಊರಿಗೆ ನಾವು ಹೋಗಮ್, ನಮ್ಮ ಮನೆಗೆ ನಾವು ಬರಮ್ ಅಂತ ಹೇಳಿ ಅದಕ್ಕೆ ಹೊರಗೆ ಹೋಗಿದ್ದ ಎಲ್ಲ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಭೋಗಕ್ಕಾಗಿ ನಾವು ಏನು ಓದ್ತೀವಿ ಅವೆಲ್ಲ ಚಂಚಲ, ಭಯ, ದುಃಖ ಉಂಟು ಮಾಡಂತವು. ನಿಮಗೆ ನಿಮ್ಮದೇ ಆದ ಒಂದು ಸ್ಥಾನ ಅದಲ್ಲ, ಆ ಸ್ಥಾನಕ್ಕೆ ಬಂದ್ರಿ ಅಂತಂದ್ರೆ ಆವಾಗ ಏನಾಯ್ತು, ಅಲ್ಲಿ ಶೋಕ ಇಲ್ಲ, ಚಂಚಲತೆ ಇಲ್ಲ, ಭಯ ಇಲ್ಲ. ನಿಮ್ಮ ಮನೆಗೆ ನೀವಿದ್ರಿ ಏನ್ ಭಯ ಅದರಿ? ನೋಡಿ ಬಂದಿರಿ, ನೋಡಿ ಬಂದಿರಲ್ಲ. ನೋಡಿದ್ರು ಅಲ್ಲಿ ಇದ್ದ ಇಲ್ಲಿ ನಿಮ್ಮ ಮನ್ಯಾಗ ಇದ್ದ ಆರಾಮ ಅಲ್ಲಿ ಇದ್ರೇನು ಹೇಳ್ರಿ. ಆಯ್ತು, ಅದೆಲ್ಲ ಚಲೋ. ಆದ್ರೂ ಅಲ್ಲಿ ಹೋದಾಗ ಈಗ ನಿಮಗೊಂದು ಕ್ವಶನ್ ಕೇಳ್ತೀನಿ. ಈಗ ಅದೆಲ್ಲ ನೋಡಿ ಬಂದು ನಿಮಗೆ ಚಲೋ ಅನ್ಸದಲ್ಲ, ಮತ್ತ ಇದಕ್ಕಿನ ಅದು ಚಲೋ ಅನ್ಸದೇನು? ಇದಕ್ಕಿನ ಅದು ಚಲೋ ಅನ್ಸದೇನು? ಇದಕ್ಕಿನ ಅದು ಚಲೋ ಅನ್ಸಿದ್ರೆ ಮತ್ತೆ ಇಲ್ಲಿ ಯಾಕೆ ಅದಿರಿ? ಅಲ್ಲೇ ಹೋಗ್ಬಿಡ್ರಿ. ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇದು ಚಲೋ ಅದು. ಇಲ್ಲಿ ನಿಶ್ಚಿಂತ ಇದೀವಿ, ಆರಾಮದೀವಿ. ಹಿಂಗಾಗಿ ಏನಿದ್ರು ಸಹಿತ ನಮ್ಮ ಮನೆಗೆ ನಾವು ಹೋಗ್ಬೇಕು. ಎಲ್ಲೇ ಬೇರೆ ಕಡೆ ಹೋದ್ರೆ ಅಂದ್ರೆ ಅಲ್ಲಿ ಎಷ್ಟೊತ್ತಿರ್ಲಕ್ ಸಾಧ್ಯ ಅದ? ನಿಮ್ಮ ಮನೆಗೆ ನೀವಿದ್ರೆ ಏಸ್ ವರ್ಷ ಆದ್ರೂ ಯಾರು ಕೇಳಂಗಿಲ್ಲ. ನಿಮ್ಮ ಮನೆ ಮುಂದೆ ಕಟ್ಟಿ ನಿಮ್ಮ ಮನೆಯಾಗಿದ್ರಿ ಅಂದ್ರೆ ಯಾರು ಕೇಳಂಗಿಲ್ಲ. ಎಲ್ಲಾರು ಹೋದ್ರಿ ಅಂತಂದ್ರೆ ಒಳ್ಳೆ ಹೋಗ್ಬೇಕನ್ನೋದೇ ಇರ್ತಾವ. ಅದಕ್ಕೆ ಹಿಂಗಾಗಿ ಚಂಚಲ, ಶೋಕ, ಭಯ, ದುಃಖ ಅವೆಲ್ಲ ಆವರಿಸ್ಬಿಡ್ತಾವ. ಅವು ಏನಾಗ್ತಾವ ಅಂದ್ರೆ ತನ್ನ ಕೇಂದ್ರದಲ್ಲಿ ತಾನು, ತನ್ನ ಆರೋಗ್ಯ, ತನ್ನ ಶರೀರ, ತನ್ನ ಮನಸ್ಸು, ತನ್ನ ಆತ್ಮ, ತನ್ನ ಮನೆಯೊಳಗೆ ತಾನಿದ್ನಂತಂದ್ರೆ ಆವಾಗ ಏನಾಗ್ತಾವ, ಇವೆಲ್ಲ ನಿಶ್ಚಲವಾಗಿಬಿಡ್ತಾವ. ಪುನಿ ಏನಾಗ್ತದಂದ್ರ ತನ್ನನ್ನು ಬಲಿಷ್ಠ, ಬಲವಂತ ಅಂತ ತಿಳಿದುಕೊಳ್ಳುವಂತಾಗುತ್ತದೆ. ನಿಮ್ಮ ಮನೆಯೊಳಗ ನಿಮ್ಮ ಅಧಿಕಾರ ಮಾಡಿಕೊಂಡು ನೀವೇನ್ ಪವರ್ಫುಲ್ ಇರ್ತೀರಿ, ನೀವು ಹೊರಗೆ ಎಲ್ಲರೂ ಹೋದಾಗ ನಿಮ್ಮ ಅಧಿಕಾರ ನಡೀತದೇನು? ಅಲ್ಲಿ ನಿಮ್ಮ ಪವರ್ಗಳು ಅಲ್ಲೇನ್ರ ನಡೀತವೇನು? ಅದಕ್ಕೆ ನಿಮ್ಮ ಕೇಂದ್ರದಾಗ ನೀವಿರ್ಬೇಕಂತ. ಜಾಬ್ ಮನ ಕರತ ಬಿಂದು ಮೇ ವಾಸ ತಬೈ ಶೋಕ ಚಂಚಲತ ನಾಶ. ನಿಮ್ಮದೊಳಗ ನೀವಿದ್ರೆ ಪುನಿ ಆಪಹಿ ಬಲವಂತ ಜನ ಜಾನೈ ಪೈ ಪ್ರಸನ್ನ ಶುಭ ಕಾರ್ಯ ಠಾನೈ. ಅದು ಏನಾಗ್ತದಂದ್ರ ಅವನು ಮನಸ್ಸು ಪ್ರಸನ್ನವಾಗಿದ್ರೆ ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಆಸಕ್ತಿ ಬರ್ತದೆ. ಮನಸ್ಸು ಪ್ರಸನ್ನವಾಗಿತ್ತು ಅಂತಂದ್ರೆ ಶುಭ ಕಾರ್ಯಗಳಂತಂದ್ರೆ ಒಳ್ಳೆ ಕೆಲಸ ಮಾಡೋದು, ಒಳ್ಳೆ ಮಾತಾಡೋದು, ಒಳ್ಳೆ ಆಲೋಚನೆ ಮಾಡೋದು, ಆತ್ಮ ಕಲ್ಯಾಣ, ಲೋಕ ಕಲ್ಯಾಣ
ಎಲ್ಲನೂ ಮಾಡಲಿಕ್ಕೆ ಮನಸ್ಸು ಬರ್ತದೆ. ಯಾವಾಗ ಮನಸ್ಸು ಶಾಂತ ಇತ್ತು, ಆನಂದ ಇತ್ತು, ತನ್ನೊಳಗೆ ತಾನು ನಿಶ್ಚಲವಾಗಿತ್ತು, ಪ್ರಸನ್ನವಾಗಿತ್ತು ಅಂತಂದ್ರೆ ಇದೆಲ್ಲ ಸಾಧ್ಯ. ಇದೆಲ್ಲ ಸಾಧ್ಯ. ಅದಕ್ಕೆ ತನ್ನೊಳಗೆ ತಾನಿರಂಥದ್ದು ಇದು ಕಲಿಬೇಕು. ತನ್ನೊಳಗೆ ತಾನಿರಂಥದ್ದು ಅದನ್ನ ಭೋಗದಲ್ಲಿ ಸದುಪಯೋಗ ಆಗುವ ಮಟ್ಟಿಗೆ ಭೋಗ ಇದ್ದರೆ ಒಳ್ಳೆಯದು. ಅತಿ ಭೋಗ ಆಯಿತು ಅಂತಂದ್ರೆ ವೀರ್ಯನಾಶ, ಭಯ, ಚಿಂತೆ, ದುಃಖಗಳು ಬರ್ತಾವ ಅನ್ನೋಂಥದ್ದು ಹೇಳಿ ಮುಂದೆ ಬಿಂದು ಅಧಿಕ ಹೋವೈ ಜನಮೇ ಸುಂದರ ಕಾಂತಿ ರೂಪ ತಾತನಮೇ. ಅಲ್ಲಿ ಬಿಂದುವಿನ ಸಂಗ್ರಹ ಅಧಿಕವಾಗಿ ತನ್ನೊಳಗೆ ತಾನು ಇರಂತದೇ ಒಂದು ನಿಶ್ಚಲ ತತ್ವಕ್ಕೆ ಒಳಗಾಗಿಬಿಟ್ನಂತಂದ್ರೆ ಅವನೇನಾತನ ಶರೀರದಲ್ಲಿ ಸೌಂದರ್ಯ, ತೇಜಸ್ಸು, ಕಾಂತಿ ಏನೆಲ್ಲ ಉಂಟಾಗ್ತದೆ. ಚಂಚಲದಲ್ಲಿದ್ನಂತಂದ್ರೆ ಕಾಂತಿ ಹೀನಾಗ್ತಾನ, ಸೌಂದರ್ಯ ಹೋಗ್ತದ, ದೇಹದ ರೂಪ ಚೆನ್ನಾಗಿರಂಗಿಲ್ಲ. ನೀವೆಲ್ಲರೂ ಬ್ರಹ್ಮಜ್ಞಾನಿಗಳಿಗೆ ನಿಮ್ಗೆ ಯಾರ್ಯಾರ ನೋಡಿದ್ರೆ 60 ವರ್ಷ 70 ವರ್ಷ ಆಗ್ಯದ, ಇವ್ರು ಬಹಳ ಮುದುಕರಾಗ್ಯಾರ ಅಂತ ಹೇಳಿಕೆ ಏನಾರ ಅನ್ನಂಗದಿರ ನೀವು? ಬ್ರಹ್ಮಜ್ಞಾನಿಗಳ ನೀವೆಲ್ಲರೂ ಹೆಂಗದಿರಿ ನೋಡಿರಿಲ್ಲ ನಿಮ್ಮ ಮುಖ. ಆ ಬ್ರಹ್ಮಜ್ಞಾನಕ್ಕೆ ಬರ್ಲಾರ್ದವ್ರ ಮುಖ ನೋಡ್ರಿ ಹೆಂಗದ, ಹೆಣಕ್ ಹೋಗಿ ಬಂದವ್ರಂಗಿರ್ತದ ಅವ್ರ ಮುಖ. ನಿಮ್ಮೊಳಗೆ ಏನದ? ಆನಂದದ ಬಿಂದು ಅದ, ಆನಂದ ಅದಿರಿ, ತೇಜಸ್ ಅದ, ಓಜಸ್ ಅದ, ಏನೆಲ್ಲ ಮಾಡ್ತೀನಿ ಅನ್ನೋಂಥ ಶಕ್ತಿ ಸಾಮರ್ಥ್ಯ ಅದ. ಎಷ್ಟು ಓಡಾಡ್ತೀರಿ, ಏನ್ ಮಾಡ್ತೀರಿ, ಏನ್ ಆಕ್ಟಿವ್ ಅದಿರಿ, ಇದೆಲ್ಲ ಯಾಕ? ನಿಮ್ಮೊಳಗೆ ಬ್ರಹ್ಮಜ್ಞಾನದ ಕೇಂದ್ರದೊಳಗೆ ನೀವು ಅದಿರಿ. ನಿಮ್ಮ ಶರೀರದೊಳಗ ಏನದ? ಅತಿಭೋಗದ ಯಾವ ಆಸಕ್ತಿಗಳು ಇಲ್ಲದಕ್ಕೆ ನಿಮ್ಮ ಶರೀರದೊಳಗಿನ ಸಪ್ತಧಾತುಗಳು ಒಳ್ಳೆ ಕಂಡೀಷನ್ದಾಗದವ, ಒಳ್ಳೆ ರೀತಿ ಅದಿರಿ. ನಮಗೆ ನೋಡಿರಿ ಯಾರು ಏನ್ರಿ ರಿಟೈರ್ ಆಗಿರ ನಂಗೆ ಅನ್ಸಂಗಿಲ್ಲ ನೀವು. ನಾನೇನು ಮಾಡಿಲ್ರಿ ನಿಮಗೆ ಅನಿಸ್ಲಿಲ್ಲ ಅಂದ್ರೆ ನಾವಂತೂ ರಿಟೈರ್ ಆಗೀವಿ. ರಿಟೈರ್ ಆದಂಗೆ ಅನ್ಸಲ್ಲ ಬಿಡ್ರಿ ನೀವು. ಏನ್ ಮಾಡ್ಬೇಕು? ಮಂದಿಗೆ ಅನಿಸ್ಬೇಕಂತೇಳಿ ನಾವೇನು ಬಾಯನ್ ಹಲ್ಲಿಗಿಲ್ಲ ಬಿದ್ದು ತಲೆ ಬೆಳ್ಳಗಾಗಿ ಬಡಿಗೆ ಇಟ್ಕೊಂಡು ಅಡ್ಡಾಡಮ್ಮ. ನಿಮ್ಗೆ ಅನಿಸ್ಬೇಕು ರಿಟೈರ್ ಆಗ್ಬೇಕಂತಂದ್ರ ಅಂತಂದೆ ನಾನು. ಯಾಕೆ ಹಿಂಗೆಲ್ಲ ಆಯ್ತು ಅಂದ್ರೆ ನಮ್ಮ ಕೇಂದ್ರದಾಗ ನಾವು ಅದೀವಿ, ನಮ್ಮ ಆನಂದದಾಗ ನಾವು ಅದೀವಿ. ನಿಮ್ಗೆ ಯಾರ್ಯಾರು ಡಿಸ್ಟರ್ಬ್ ಮಾಡ್ಲಕ್ ಬಂದ್ರಂತಂದ್ರೆ ದೂರ ಮಾಡ್ಕೊಂಡು ನಿಮ್ಮ ಆನಂದದಾಗ ನೀವು ಇರ್ತೀರಿ. ಡಿಸ್ಟರ್ಬ್ ಮಾಡೋರಿಗೆ ಸಮೀಪಕ್ಕೆ ಕರ್ಕೊಳ್ಳಂಗೇ ಇಲ್ಲ ನೀವು. ಆನಂದವಾಗಿರೋಂಥ ಒಂದು ಗುಣ ನಿಮ್ಮೊಳಗೆ ಆದ. ಅಂತಲ್ಲಿ ಏನಾಗ್ತದ? ಬಿಂದು ಅಧಿಕ ಹೋವೈ ಜನಮೇ ಸುಂದರ ಕಾಂತಿ ರೂಪ ತಾತನಮೇ. ಬಿಂದು ಹುಕೋ ತನಮೇ ಉಜಿಯಾರೋ ನಸೈ ಬಿಂದು ತನ ಮನ ಹತಿಯಾರೋ. ಏನಾಗ್ತದಪ್ಪ ಅಂತಂದ್ರೆ ನೀವು ಬಿಂದು ನಿಮ್ಮೊಳಗ ಉಳಿಸ್ಕೊಂಡ್ರಿ ಅಂತಂದ್ರ ಆ ಒಂದು ಕೇಂದ್ರದಿಂದ ಏನಾಗ್ತದ? ಶರೀರ ನಿರ್ಮಲ ಆಗ್ತದ, ಪವಿತ್ರ ಆಗ್ತದ. ಒಂದು ವೇಳೆ ನೀವು ಚಂಚಲ ಆದ್ರಿ, ನಿಮ್ಮ ಬಿಂದು ನಾಶ ಆಯ್ತು, ಕೇಂದ್ರ ನಾಶ ಆಯ್ತು ಅಂತಂದ್ರೆ ಏನಾಯ್ತು? ಅಪವಿತ್ರ ಆಗ್ತದ, ಚಂಚಲ ಆಗ್ತದ, ಹೊಲಸಾಗ್ತದ. ಮತ್ತೇನಾಗ್ತದಪ್ಪ ಅಂತಂದ್ರ ತನ್ನನ್ನು ತಾನೇ ಏನ್ ಮಾಡ್ಕೊಂಡಂಗ? ಆತ್ಮಹತ್ಯೆ ಮಾಡ್ಕೊಂಡಂಗ ಆಗ್ತದ. ಆತ್ಮಹತ್ಯೆ ಮಾಡ್ಕೊಂಡಂಗ ಆಗ್ತದ. ಈ ಶರೀರದ್ದು ಏನದಪ್ಪ ಅಂತಂದ್ರೆ ಗುಣ, ಬಿಸಿಲಾಗ ಬಹಳ ತಿರುಗಾಡಿದ್ರಿ ಅಂತಂದ್ರೆ ಇಲ್ಲಿ ನಮ್ಮ ರಾಯಚೂರಾಗ ಒಂದು ಸಮಸ್ಯೆ ಅದ. ಏನಂದ್ರ ಬೇವುಸಾಗ್ಬಿಡ್ತಾರೆ ಬಹಳ ಬಿಸಿಲಾಗ ಅಡ್ಡಾಡಿದವ್ರು. ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡೋದು ಬೇಕಾಗಿಲ್ಲ. ಕನ್ವಲ್ಯೂಷನ್ಸ್ ಅಂತ ಬಂದಿರ್ತದ ಬ್ರೈನ್ ಒಳಗೆ. ಏನಾಗ್ತದ? ಇದು ಬಿಸಿಲು ನಿಭಾಯಿಸ್ಲಿಕ್ಕೆ ಆಗಲಾರ್ದಕ್ಕೆ ಏನಾಗ್ಬಿಡ್ತು? ಕನ್ವಲ್ಯೂಷನ್ಸ್ ಅಂತ ಬರ್ತದಂತಂದ್ರ ಅದು ಕೆಲಸ ಮಾಡೋದು ನಿಂದಿರ್ಸ್ಬಿಡ್ತು. ಇಂಥ ಪರಿ ಬಿಸಿಲಿದ್ರೆ ಯಾರು ತಡ್ಕೋತಾರೋ ಮಾರಾಯ. ಅವನಿಗೆ ಒಯ್ದು ಸುಮ್ಮನೆ ನೆಳ್ಳಾಗ ಒಂದು ಅರ್ಧ ತಾಸು ಮನಗಿಸ್ಬಿಟ್ವಿ ಅಂದ್ರೆ ಮತ್ತೆ ಕಣ್ಣು ತೆರೆದು ಮಾತಾಡ್ಲಕತ್ತಿ. ಮತ್ತೆ ಕಣ್ಣು ತೆರೆದು ಮಾತಾಡ್ಲಕತ್ತಿ ಬಿಡ್ತಾನೆ.
ಕನ್ವಲ್ಯೂಷನ್ ಅಂತಂದ್ರೆ ಹೆಂಗಿರ್ತದಂದ್ರ, ಈಗ ಹತ್ತಿ ಎಳಿ ಆ ಬೀಜಕ್ಕೆ ಅಂಟುಕೊಂಡಾಗ ಹೆಂಗಿರ್ತದ, ಹವಾ ತುಂಬಿದ್ದಂಗಿರ್ತದ. ಅದು ಹತ್ತಿ ಎಳಿಯ ಬೀಜದಿಂದ ಕಿತ್ತಿ ಬಿಟ್ರಿ ಅಂತಂದ್ರೆ ಏನಾಗ್ತದ, ಮುದ್ದಿ ಮುದ್ದಿ ಆಗಿಬಿಡ್ತದ. ಯಾವುದೇ ಎಲಿಗಳು ಅವು ನೋಡ್ರಿ, ಗಿಡದಾಗ ಇತ್ತಂತಂದ್ರೆ ಅವು ತುಂಬಿಕೊಂಡಿರ್ತಾವ, ರಸ ಭರಿತಾ ಇರ್ತಾವ, ಗಿಡದಾಗ ತುಂಬಿಕೊಂಡಿರ್ತಾವ ಎಲಿಗಳು, ಹೂವುಗಳು. ಅದೇ ಟೊಂಗೆ ನೀವು ಮುರಿದಕ್ಕೆ ಕೆಳಗೆ ಬಿಸಾಕ್ಬಿಡ್ರಿ, ಒಂದ್ ಅರ್ಧ ತಾಸ್ನಾಗ ಅವು ಏನಾಗ್ತಾವ, ಒಂಥರ ಬಾಡಿ ಮುದಿಡಿ ಹೋಗ್ಬಿಡ್ತಾವ. ಹಂಗ ನಮ್ ಬ್ರೇನ್ ಏನಾಗ್ತದ, ಬಿಸಿಲು ಜಾಸ್ತಿ ಆಯ್ತಂದ್ರೆ ಒಂದಿಷ್ಟು ಬಾಡಿದಂಗ ಆಗ್ತದ. ಬಾಡಿದಂಗ ಆದಾಗ ಏನಾಗ್ತದ, ಏನು ಕೆಲಸ ಮಾಡ್ಲಿಕ್ಕಾಗಲಾರ್ದ ಚಕ್ಕರ್ ಬಂದ್ ಬಿದ್ದಾನ, ಬಿಸಿಲು ಜಾಸ್ತಿ ಆಗಿ ಚಕ್ಕರ್ ಬಂದ್ ಬಿದ್ದಾನ ಅಂತೇಳಿ ಒಯ್ದು ನೆರಳಾಗ ಹಾಕ್ತಾರ ಒಂದ್ ಸ್ವಲ್ಪ ಹೊತ್ತ. ಆಮೇಲೆ ಏನಾಗ್ಬಿಡ್ತಾನ, ಮಾತು ಕಾಣ್ತಾ ಇರೋದು ಮಾತಾಡ್ಲಕ್ಕ. ಹಂಗೇನದಂತಂದ್ರೆ ನಮ್ಮ ಒಂದು ಕೇಂದ್ರ, ಎದರ ಕೇಂದ್ರ, ಶಕ್ತಿ ಕೇಂದ್ರ, ಜ್ಞಾನದ ಕೇಂದ್ರ ಏನದಲ್ಲ, ಆ ಕೇಂದ್ರದಾಗ ನಾವು ಇದ್ದೇವಂತಂದ್ರೆ ನಮಗ ಶರೀರ ತೇಜಸ್ಸಾಗ್ತದ, ಉತ್ತಮವಾದ ದೇಹದ ಕಾಂತಿ ಬರ್ತದ, ಮುಖದೊಳಗ ಒಳ್ಳೆ ಕೆಲಸ ಮಾಡಬೇಕಂತ ಮನಸ್ಸು ಬರ್ತದ. ನೀವು ಆ ಕೇಂದ್ರವನ್ನ ಬಿಟ್ಟು ಚಂಚಲ ಆಗಿ ಪರಧನ ಪರಸ್ತ್ರೀ ಅಂತೇಳಕ್ಕೆ ಏನದ ತಲೆಗೆ ಹೊಕ್ಕೊಂಡ್ಬಿಡ್ತು ಅಂತಂದ್ರೆ ವೀರ್ಯ ನಾಶ ಆಯ್ತು, ಜ್ಞಾನ ನಾಶ ಆಯ್ತು, ಅಪವಿತ್ರ ಆಯ್ತು, ಮಲಿನ ಆಯ್ತು, ಹೊಲಸಾಯ್ತು. ಮತ್ತೇನಾಯ್ತು, ತನ್ನ ಆತ್ಮವನ್ನ ತಾನೇ ಹತ್ಯೆ ಮಾಡಿಕೊಂಡಂಗ ಆಗ್ತದ ಅನ್ನೋದು ಚೌಪಾಯಿ 72ರ ಅರ್ಥ. ಶರೀರದೊಳಗೆ ಶಕ್ತಿ, ಮನಸ್ಸಿನೊಳಗೆ ಜ್ಞಾನ, ಇವೆರಡು ನಾವು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ. ಅವುಗಳ ನಾಶ ಆಗ್ಲಾರ್ದಂಗ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಮುಂದ ಈ ಒಂದು ಎಷ್ಟೈತಿ ಟೈಮ್, 7:52 ಆಯ್ತು. ಮುಂದಿಂದು ಮತ್ತೆ ನಾಳೆ ನೋಡೋಣ. ಇದು ಬ್ರಹ್ಮಚರ್ಯದಿಂದ ಮುಂದ ಈ ಬ್ರಹ್ಮಚರ್ಯ ಸಾಧನೆ ಮಾಡೋರು ಏನ್ ಮಾಡ್ತಾರ, ಹೆಂಗ್ ಮಾಡ್ತಾರ, ಅದಕ್ಕೊಂದು ಉದಾಹರಣೆ ಕೊಟ್ಟಾರ, ಅದು ನಾಳೆ ಹೇಳೋಣ. ಆ ರೀತಿ ಬ್ರಹ್ಮಚರ್ಯ ಸಾಧನೆ ಮಾಡಿದ್ರೆ ಅದರಿಂದ ಏನು ಲಾಭ ಆಗ್ತದ, ಅದೆಲ್ಲ ಮುಂದೆ ನಾಳೆ ಹೇಳೋಣ. ಇವತ್ತ ಇಷ್ಟು ಸಾಕಲ್ಲ. ಕೇಂದ್ರ ಅಂದ್ರೆ ಗೊತ್ತಾಯ್ತಾ, ಜ್ಞಾನದ ಕೇಂದ್ರ, ಶರೀರದೊಳಗ ವೀರ್ಯದ ಕೇಂದ್ರ, ಬುದ್ಧಿಯೊಳಗ ಜ್ಞಾನದ ಕೇಂದ್ರ. ಈ ಕೇಂದ್ರದಾಗ ನಾವಿರ್ಬೇಕು. ಬುದ್ಧಿ ಒಳಗಿಂದ ಜ್ಞಾನ ಹೋಯ್ತು, ಶರೀರದೊಳಗಿಂದ ವೀರ್ಯ ಹೋಯ್ತು ಅಂತಂದ್ರ ಆ ಜೀವ ಅಲ್ಲಿ ಸುಖವಾಗಿ ಇರಂಗಿಲ್ಲ. ಅದಕ್ಕೆ ಇರ್ಲಕ್ಕ ಜಾಗ ಇರ್ಲಿಲ್ಲ ಅಂದ್ರೆ ಅದು ಏನ್ ಮಾಡ್ಬೇಕು? ಈಗ ಅದು ಇರೋದೇ ಜ್ಞಾನ ಮತ್ತು ವೀರ್ಯದ ಆಧಾರದ ಮೇಲೆ ಇಲ್ಲಿ ಇರ್ತದೆ. ಈಗ ನೀವು ಎಲ್ಲೋ ಊರಿಗೆ ಹೋಗಿರ್ತೀರಿ, ಒಳ್ಳೆ ಬರೋದ್ರಾಗೆ ಸರ್ಕಾರದವರು ನಿಮ್ಮ ಮನಿ ಡಿಮಾಲಿಷ್ ಮಾಡಿದ್ರು ಅಂದ್ರೆ ಏನ್ ಮಾಡ್ತೀರ ಅವಾಗ? ಒಂದು ಮನಿ ಕಷ್ಟಪಟ್ಟು ಮನಿ ಕಟ್ಕೊಂಡಿರ್ತೀವಿ, ಇದೆಲ್ಲ ಕಾಲನಿ ಅನ್ಅಥರೈಸ್ಡ್ ಅದ ಅಂಥೇಳಿ ಅವೆಲ್ಲ ಡಿಮಾಲಿಷ್ ಮಾಡಿ, ಆ ಸರ್ಕಾರ ಆದೇಶ ಬಂದು ಡಿಮಾಲಿಷ್ ಆಗಿತ್ತು, ಹೊಳ್ಳಿ ಬರೋದ್ರಾಗೆ ಅಲ್ಲಿ ಮನಿನೇ ಇದ್ದಿದ್ದಿಲ್ಲ ಅಂತಂದ್ರೆ ಹೆಂಗಾಗ್ತದ? ಹಂಗ ಇಲ್ಲಿ ಏನದಂದ್ರ ನಮ್ಮ ಜೀವ ಚೆನ್ನಾಗಿರ್ಬೇಕಾದ್ರೆ ಶರೀರದೊಳಗೆ ಶಕ್ತಿ ಇರಬೇಕು. ಆ ಶಕ್ತಿಗೆ ವೀರ್ಯ ಅನ್ರಿ, ವೀರ ಅನ್ರಿ, ಏನರೇ ಅನ್ರಿ, ಸಪ್ತ ಧಾತುಗಳು. ಮತ್ತೆ ಬುದ್ಧಿ ಒಳಗೆ ಜ್ಞಾನ ಇರಬೇಕು. ಈ ಜ್ಞಾನ ಮತ್ತು ಶಕ್ತಿ ಶರೀರ ಇವೆರಡರೊಳಗೆ ಇತ್ತು ಅಂತಂದ್ರೆ ಈ ಜೀವ ಸುಖವಾಗಿರ್ತದ. ಬರೇ ಶರೀರದೊಳಗೆ ಶಕ್ತಿ ಅದ, ಬುದ್ಧಿ ಒಳಗೆ ಜ್ಞಾನ ಇಲ್ಲ ಅಂದ್ರೆ ತಗೊಂಡು ಏನ್ ಮಾಡ್ಬೇಕು? ಮತ್ತ ಬುದ್ಧಿ ಒಳಗೆ ಬೇಕಾದ ಜ್ಞಾನದ, ಶರೀರದೊಳಗೆ ಶಕ್ತಿ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವು ಎರಡೂ ಕೂಡಿದ್ದಕ್ಕೆ ಒಂದು ಕೇಂದ್ರ ಅಂತಾರೆ. ಆ ಕೇಂದ್ರದೊಳಗೆ ನಾವು ಇದ್ದು ನಮ್ಮ ಭೋಗ ಸದುಪಯೋಗ ಆಗುವ ಮಟ್ಟಿಗೆ ನಮ್ಮ ಜೀವನ ಇರಬೇಕೆ ಹೊರತು ಆ ಭೋಗ ಅತಿಯಾಗಿ ದುರುಪಯೋಗ ಆಗಿ ಮಾನ ಪ್ರಾಣಗಳಿಗೆ ನಾಶ ಆಗುವ ರೀತಿಯಲ್ಲಿ ಆಗ್ತಿತ್ತಂದ್ರೆ ಅದನ್ನ ನಾವು ತಡೆಗಟ್ಟಬೇಕು, ಸುಧಾರಣೆ ಮಾಡ್ಕೋಬೇಕು ಅನ್ನೋಂಥದ್ದು ಒಂದು ಮೆಸೇಜ್ ಇವತ್ತಿನ ಪಾಠ. ಇದು ಮುಂದೆ ನೀವು ಏನು ಬ್ರಹ್ಮಚರ್ಯ ಮಾಡಿದ್ರು, ಆಭವಿದ್ಯೆ ಕಲಿತಾಡೇನು,
ಏನಂದ ಅಕ್ಕಮದೇವಿ? ಅಕ್ಕ ಸಾವವಿಲ್ಲ, ನೀ ಯಾಕದು ಉಸಿರು ಕಟ್ಟಿದರೇನು ಬಸಿರು ಕಟ್ಟಿದರೇನು, ನೀ ಯಾವ ಬ್ರಹ್ಮಚಾರಿ ಆದ್ರೇನು ಒಂದಿನ ನೀ ಸಾಯ್ಬೇಕು ಮಗನೇ. ಬದುಕದ್ರಾಗೆ ಕೂಡಲ ಸಂಗಮನ ತನ್ನ ಚನ್ನ ಮಲ್ಲಿಕಾರ್ಜುನ ಮನಸಾರ ಬದುಕಬೇಕು ಬದುಕು. ಇವೆಲ್ಲ ಏನದವ, ಯೋಗ ಮಾಡೋದ್ರಿಂದ 4 ದಿನ ಜಾಸ್ತಿ ಬದುಕಬಹುದೇ ಹೊರತು ಮೋಕ್ಷಕ್ಕೆ ಸಂಬಂಧಪಟ್ಟ ಪಾಠ ಅಲ್ಲ ಇದು. ನಿರ್ಮಲ ಚಿತ್ತ ಸಾಧನೆ, ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿದ್ರೆ ಸಾಕು. ಈ ವೀರ್ಯ ಮೈ ಒಳಗಿನ ಶಕ್ತಿ, ತಲೆಗಿನ ಬುದ್ಧಿ ಒಂದು ಮಟ್ಟಿಗೆ ಬೇಕು. ಇದನ್ನೇ ಬೆಳೆಸ್ಕೊಳ್ಳೋದು ಭಾರಿ ದೊಡ್ಡ ಸಾಧನೆ ಅಲ್ಲ. ಶರೀರದೊಳಗೆ ಬೇಕಾದಷ್ಟು ಜಗತ್ತಿನ ಪೈಲ್ವಾನ್ರದಾರ, ಎಂಥದ್ದು ಬೇಕಾದ ಎತ್ತೋಗಿ ಅಂತವ್ರು. ಏನದಾರ ಅವ್ರಿಗೇನು ಸುಖ ಅದ, ನೆಮ್ಮದಿ ಅದ, ಆನಂದ ಅದ. ದಿನ 10 ಲೀಟರ್ ಹಾಲು ಕುಡಿತಾನ, 1 ಕಿಲೋ ಖಜೂರಿ ತಿಂತಾನ, ಅದು ಮಾಡ್ತಾನ, ಇದು ಮಾಡೋದು ತಿಂತಾನ, ಮೈ ಬೆಳೆಸ್ತಾನ. ಏನ್ ಮಾಡ್ತಾನ? ಏನಿಲ್ಲ. ಮೋಕ್ಷ ಸಾಧನೆ ಮುಂದೆ ಯಾವುದೂ ಇಲ್ಲ. ಅದನ್ನ ನಾವು ತಿಳ್ಕೊಂಡು ಈಗೇನು ಹೇಳಕತ್ತೀವಿ, ಇವೆಲ್ಲ ನಮ್ಗೆ ಇಂಟ್ರೆಸ್ಟಿಂಗ್ ಚಾಪ್ಟರ್ಗಳು ಅಲ್ಲವೇ ಅಲ್ಲ. ಯಾವ ಕಾಲದಾಗ ಇವೆಲ್ಲ ಓದಿ ಬಿಸಾಕಿಬಿಟ್ಟಿವಿ ನಾವು. ಸುಮ್ಮನೆ ಬರ್ದಾರತ್ತೇಳಿ ಓದ್ಕೊತ ಹೋಗೋದಷ್ಟೇ. ಏನೇನು ನಮಗಂತ ಉಪಯೋಗ ಆಗಂಗಿಲ್ಲ. 4ನೇ ತರಂಗ ಉಪಯೋಗ ಆದಂಗೆ ಇದೇನಾರು ಉಪಯೋಗ ಅದ ಏನ್ರಿ ನಮಗೆ? 5ನೇ ತರಂಗ ಏನಿಲ್ಲ. ಬರ್ಚೂನ್ ಕತ್ತಿ ತಗೊಂಡು ಏನ್ ಮಾಡಮು? ಇಂಥವೆಲ್ಲ ಕೆಲ್ಸಕ್ಕೆ ಬರ್ಲಾರ್ದು ಈ ಸಾಧನೆಗಳು ತಗೊಂಡು ಏನ್ ಮಾಡಮು? ನಾವೇನು ಇವು ಸಾಧನೆ ಮಾಡ್ಲಕ್ ಕುಂತೀವ? ಇಲ್ಲಿ ಏನಿಲ್ಲ. ಇವು ನಮ್ಗೆ ಯಾವ ಆದರ್ಶಗಳು ಅಲ್ಲ. ಮಾಹಿತಿ ಸಂಗ್ರಹ ಅಷ್ಟೇ. ಜಗತ್ತಿನಾಗ ಏನೇನು ನಡೆದವು. ಮತ್ತೆ ಕೆಲವೊಂದು ಪ್ರಯೋಗಗಳು ಹೇಳ್ತಾರ. ಆ ಪ್ರಯೋಗದೊಳಗೆ 1 ಪೈಸೆನೂ ನೀವು ನಾಳೆ ಮಾಡ್ಲಕ್ಕೆ ಹೋಗ್ಬಾರ್ದು. ಮತ್ತು ಚುಚ್ಚು ಮಾಡ್ಲಕ್ಕೆ ಹೋದಿರ ಇಲ್ಲ, ನಾಳೆಗೆ ಹೇಳ್ತಾರೆ ಪ್ರಯೋಗಗಳು ಕೆಲವೊಂದು. ಏನೇನು ಪ್ರಯೋಗ ಮಾಡ್ಲಕ್ಕೆ ಹೋಗ್ಬಾರ್ದು. ಆರಾಮ್ ಇರ್ಬೇಕು, ಆರಾಮ್ ಊಟ ಮಾಡಬೇಕು, ಆರಾಮ್ ನಿದ್ದೆ ಮಾಡಬೇಕು, ನಿಮ್ಮ ಕೈಲೇದಾಟ ವಿಷಯ ಭೋಗ ಮಾಡಬೇಕು, ಆಮೇಲೆ ಮಕ್ಕೊಂಡ್ಬಿಡ್ಬೇಕು ಅಷ್ಟೇ. ಉಳಿದದ್ದು ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಕು, ಆನಂದವಾಗಿರಿ. ಇದು ಯೋಗ ಪಾಗ ಇವೆಲ್ಲ ಏನದವ ಸುಮ್ಮನೆ ಮಾಹಿತಿಗಾಗಿ ಅಷ್ಟೇ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣಾರ್ಥಿ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ. ತುಂಬಾ ಧನ್ಯವಾದಗಳು. ಇಲ್ಲಿವರೆಗೆ ವಿಚಾರ ಸಾಗರ 5ನೇ ಸಾಗರದಲ್ಲಿ ಬರ್ತಕ್ಕಂಥ ವೀರ ನಾಶದ ಮತ್ತು ವೀರ ಸಂಗ್ರಹದ ಕುರಿತು ನಮಗೆ 2 ಸಲ ಲಾಭ ನಷ್ಟ ಏನಾಗ್ತದ, ನಷ್ಟನೂ ಮಾಡಬಹುದು, ಜಾಸ್ತಿ ಸಮನ್ವಯ ರೀತಿಯಿಂದ ನಾವು ಕೈಕೊಂಡು ಹೋಗ್ತೀವಿ ಅಂತಂದ್ರೆ ನಮಗೆ ಮೋಕ್ಷ ದಾರಿ ಸಿಗ್ತದ, ಮೋಕ್ಷ ಸಾಧ್ಯ ಅನುಕೂಲ ಆಗ್ತದ ಅನ್ನುವುದನ್ನ ಗುರುಗಳು ನಮಗೆ ಸಮನ್ವಯಾತ್ಮಕವಾದ ಜ್ಞಾನವನ್ನು ನಮಗೆ ಗುರುಗಳು ಬಳಿದು ಕೆಳಗೆ ನಮಗೆ ಸಂತೋಷಪಡಿಸಿದ್ರು. ಅವರಿಗೆ ಧನ್ಯವಾದಗಳು. ಈಗ ಮಂಗಲಾಚರಣೆ ಡಾಕ್ಟರ್ ದಾಸರವರಿಂದ ಅದಕ್ಕೆ ಡಾಕ್ಟರ್ ದಾಸರವರು ರವೋ ಗುರುಭ್ಯೋ ನಮಃ. ಮಾರುತಿಯನ್ನು ತೊಳಗುವೇನು ಪೀತಾಂಬರಜಿಗೆ, ಪೀತಾಂಬರಜಿಗೆ ಸರ್ವಶಾಸ್ತ್ರ ಬಲ್ಲ ಮಹಾಕರ್ಮ್ಯಮೂರ್ತಿಗೆ, ಕರ್ಮ್ಯಮೂರ್ತಿಗೆ ಬಾಲಬೋಧ ಶ್ರೀಚಂದ್ರೋದಯ ರಸಿಕೀದಾಸನಿಗೆ ವಿಚಾರ ಸಾಗರ ಇಂಗಿತ ಸಿರಿಪದು ನಿಬೋಧಿ ಬಗೆ ವೃತ್ತಿ ಪ್ರವಾಸರ ಸಾರವನ್ನರಿತ ಭರತರ ಪಂಡಿತಗೆ ವೃತ್ತಿಯನ್ನು ಪ್ರಗತಿಪ ಮಹಾಮಹಿಮನಿಗೆ ಸಂಸ್ಕೃತ ವಲಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ ಪಂಚದಶಿ ಮಹಾಗ್ರಂಥವೇ ಬರೆದವಗೆ
ಬಂದ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ ಕಂದನಾದ ಗುರುನಾಥಗೆ ವಶ ಶ್ರೀ ಶಿವಾನಂದರಿಗೆ ಆರತಿಯನ್ನು ಬೆಳಗುವೇನು ಪೀತಾಂಬರಜಿಗೆ ಪಂಡಿತ ಪೀತಾಂಬರಜಿಗೆ ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞಮೂರ್ತಿಗೆ ಸರ್ವಜ್ಞಮೂರ್ತಿಗೆ ಓಂ ಸಾಧು ನಿಶ್ಚಲದಾಸಾಯ ಸನಾತನ ಧರ್ಮ ಸಮನ್ವಯ ಜ್ಞಾನ ಭಾರತೀಯ ಸಾಹಿತ್ಯ ಸಾಮ್ರಾಟಸಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರ ಆದಿ ಪ್ರೌಢ ಪ್ರಕ್ರಿಯಾ ಸದ್ಗ್ರಂಥ ಸಹಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಬ್ರಹ್ಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮನೇ ನಮೋ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನದ ಹುತ್ಮಲ ವಾಸನೆ ನಮೋ ನಮಃ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಂ ಚೈವ ಚತಾಚೈವ ಚರಾಚರಂ ವ್ಯಾಪ್ತಮೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಶಕ್ತಿ ಸಮಾರೂಢಃ ತತ್ವಮಾಲಾ ವಿಭೂಷಿತಃ ಮುಕ್ತಿ ಪ್ರದಾತಾಯಂ ತಸ್ಮೈ ಶ್ರೀ ಗುರುವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಹಿನೇ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ನ ಗುರೋವಿಕಂ ತತ್ವಂ ನ ಗುರೋವಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥೋ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರುಃ ಮಮಾತ್ಮಾಂ ಸರ್ವಭೂತಾತ್ಮಾಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಮೂಲಂ ಗುರುರ್ಮೂರ್ತಿಂ ಪೂಜಾಮೂಲಂ ಗುರುರ್ಫಲಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುಕೃಪಾ. ಗುರುರಾದಿಶ್ಯ ನಾದಿಶ್ಯ ಗುರುಃ ಪರಮದೈವತಂ ಗುರುಃ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಓಂ ಓಂ ನಮಃ ಶಿವಾಯ. ಎಲ್ಲ ಗುರುಗಳಿಗೂ ಶರಣ ಶರಣಾರ್ಥಿಗಳು. ಎಲ್ಲರಿಗೂ ಎಲ್ಲ ಗುರುಗಳಿಗೂ ಶರಣ ಶರಣಾರ್ಥಿಗಳು.